ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡ ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡ ಬಿ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ಶ್ರೀಕೃಷ್ಣದವರು ತುಪ್ಪಗಳನ್ನ ಕೊಡ್ತಾ ಇದ್ದಾರೆ. ಶ್ರೀಕೃಷ್ಣ ತುಪ್ಪವನ್ನು ಉಪಯೋಗಿಸಿ ಅಡಿಗೆ ಮಾಡಿ ಮುರುಳಿ ಅಡಿಗೆ ತುಂಬಾ ಸಖತ್ತಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೈಯಾಸರು ಒಳ್ಳೆ ಗಿಫ್ಟ್ ಹ್ಯಾಂಪರ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನೂ ಸಾಕಷ್ಟು ಗಿಫ್ಟ್ಗಳು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿ ನಮ್ಮ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿಯವರು ಯಾರನ್ನ ಕರೆಸ್ತಾ ಇದ್ದೀರಾ? ಏನ್ ವಿಶೇಷ ಕಾರ್ಯಕ್ರಮ ಇದು? ಗುರುವಾರದ ಗೃಹಿಣಿಯರ ವಿಶೇಷವಾದಂತಹ ಕಾರ್ಯಕ್ರಮ. ವಿಶೇಷವಾದ ಕಾರ್ಯಕ್ರಮದಲ್ಲಿ ಗೃಹಿಣಿಯನ್ನ ಕರೆಸಿ ಅವರ ಮನೆಯ ಕೈರುಚಿಗಳನ್ನ ತೋರಿಸುವಂತ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದಾರೆ ನೋಡೋಣ. ನಮಸ್ಕಾರ ಮೇಡಮ್, ಬನ್ನಿ. ನಮಸ್ಕಾರ. ಅನಿತಾ ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ನಾನು ಹೌಸ್ ವೈಫ್. ಯಜಮಾನ್ರು ಏನ್ ಮಾಡ್ತಾರೆ? ಅವ್ರ ಎಸ್ಕಾರ್ಟ್ಸ್ ಫೆಡರಲ್ ಮೊಬೈಲ್. ಎಸ್ಕಾರ್ಟ್ ಅಲ್ಲಿ ಇದ್ದೀರಾ? ಓಕೆ. ಮನೆಯಲ್ಲಿದೆ ನಿಮ್ದು? ನೀವು ಗುಡ್ದಳ್ಳಿ. ಓಕೆ ಓಕೆ. ಏನ್ ಮಾಡ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಅನಿತಾ ಅವರೇ? ಇಕ್ಕಿದ ಅವರೆಕಾಳು ಕಿಚಡಿ ಸರ್. ಇಕ್ಕಿದ ಅವರೆಕಾಯಿಯ ಕಿಚಡಿ ಮಾಡ್ತಾ ಇದ್ದೀರಾ? ಓಕೆ. ಕಿಚಡಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ? ಹಿದಕವರೆಕಾಳು ಕಿಚಡಿ ಬೇಕಾಗುವ ಸಾಮಗ್ರಿಗಳು: ಹಿದಕವರೆಕಾಳು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಜೀರಾ ಅಕ್ಕಿ, ತೆಂಗಿನಕಾಯಿ ತುರಿ, ನಿಂಬೆ ರಸ, ಹುಣಸೆ ಹಣ್ಣು, ಸಾಸಿವೆ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಧನಿಯಾ ಪುಡಿ, ಅರಿಶಿನ, ಕರಿಬೇವು, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಅವರೆಕಾಯಿ ಕಿಚಡಿ ಮಾಡ್ಬೋದಾ? ಶುರು ಮಾಡುವ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಕುಕ್ಕರ್ ಬೇಕಾ? ಓಕೆ. ಕುಕ್ಕರ್ ಇಟ್ಟಾಗಿದೆ. ಎಣ್ಣೆ ಹಾಕ್ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಹಾಕ್ಲಾ? ಮತ್ತೆ ಏನ್ ಮಾಡ್ಕೊಂಡಿದ್ದೀರಾ ನೀವು? ಮಲ್ಲೆ ಇದ್ದೀರಾ ಆರಾಮಾಗಿ? ಹೌಸ್ ವೈಫ್ ಸರ್. ಏಲಕ್ಕಿ, ಏಲಕ್ಕಿ, ಅನಾನಸು, ಅನಾನಸುವ, ಮರಾಠಿ ಮೊಗ್ಗು, ಜಾಪತ್ರೆ, ಜಾಕಾಯಿ, ಏನೇನ್ ಬೇಕೋ ಎಲ್ಲ ಹಾಕೊಳ್ಳಿ. ಏನೇನ್ ಬೇಕು ಎಲ್ಲ ಅದ್ರೊಳಗೆ ಇದೆ ಒಗ್ಗಂಡ ಬಿಲ್ಲ. ಚಕ್ಕೆ, ಓಕೆ, ಲವಂಗ. ಓಕೆ. ಸಾಕಾ? ಏನಿಷ್ಟ ಯಜಮಾನ್ರಿಗೆ ಅನಿತಾ? ಯಜಮಾನ್ರಿಗೆ ನಾನ್ ವೆಜ್ ತುಂಬಾ ಇಷ್ಟ. ಏನೇನ್ ಮಾಡ್ತೀರಾ ನೀವು? ನಾನು ಎಲ್ಲಾ ತರ ಐಟಮ್, ನೀವು ಒಗ್ಗರಣೆ ಡಬ್ಬಿಯಲ್ಲಿ ತೋರಿಸೋ ಎಲ್ಲಾ ಐಟಮು ಮಾಡ್ತೀನಿ ಸರ್. ಯಜಮಾನ್ರಿಗೆ ಇಷ್ಟ ಆಗ್ಬೇಕಲ್ಲ ಮಾಡೋದು? ತುಂಬಾ ಇಷ್ಟ ಪಡ್ತಾರೆ ಅವರು. ಹಸಿಮೆಣಸಿನ್ಕಾಯಿ. ಓಕೆ. ಸಾಕಾ? ಎರಡೆರಡು ಸಾಕು. ರುಬ್ಬಕ್ ಹಾಕ್ತೀನಿ. ಈರುಳ್ಳಿ, ಪಲಾವ್ ಎಲೆ ಹಾಕ್ತಿದ್ದೀನಿ. ಪಲಾವ್ ಎಲೆ ಹಾಕಿದ್ದೀರಾ? ಹಾಕಿದ್ದೀನಿ. ಈಗ ಇಕ್ಕಿದ ಅವರೆಕಾಳು ಹಾಕಿ. ಇಕ್ಕಿದ ಅವರೆಕಾಳು ಒಂದ್ ಬಟ್ಲಾ? ಅದು ಸ್ವಲ್ಪ ಹಸಿ ವಾಸನೆ ಹೋಗ್ಲಿ, ಮಸಾಲೆ ರೆಡಿ ಮಾಡಿ. ಮಸಾಲೆ ಹಾಕ್ಬೇಕಾ ಇದಕ್ಕೆ? ಕಾಯಿ ತುರಿ. ಏನದು? ಕೊಬ್ಬರಿ ಸ್ವಲ್ಪ. ಎಸ್. ಹಸಿಮೆಣಸಿನ್ಕಾಯಿ. ಓಕೆ. ಬೆಳ್ಳುಳ್ಳಿ ಹಾಕಿ ಹಾಕಿ ಹಾಕಿ. ಶುಂಠಿ ಹಾಕಿ. ಕೊತ್ತಂಬರಿ ಹಾಕಿ. ಪುದೀನ ಹಾಕಿ. ಇಷ್ಟನ್ನು ಗ್ರೈಂಡ್ ಮಾಡ್ಕೊಂಡು ಮಾಡಿ. ಸಾಕು. ಓಕೆ. ಹಾಕಿ. ಇಕ್ಕಿದ ಬೇಳೆ ಕಿಚಡಿನ ಇದು? ಮತ್ತೆ ಇದೇನು ಸಮಾಚಾರ? ಫ್ರೀ ಟೈಮಲ್ಲಿ ಏನ್ ಮಾಡ್ತೀರಾ ಅನಿತಾ? ಏನಿಲ್ಲ ಸರ್, ಮಕ್ಳಿಗೆ ಓದಿಸೋದು, ಟಿವಿ ನೋಡೋದು, ಅದೇ ಕೆಲಸ. ಓಕೆ ಓಕೆ, ವೆರಿ ಗುಡ್. ಧನಿಯಾ ಪುಡಿ ಬೇಕಾ? ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಧನಿಯಾ ಪುಡಿ ಯೂಸ್ ಮಾಡ್ತಾ ಇದೀವಿ. ಎಷ್ಟು ಹಾಕ್ಲಮ್ಮ? ಹಾಕಿ ಸರ್. 2 ಚಮಚ. ಸಾಕು. ಸಾಕಾ? ಅರಿಶಿನ ಪುಡಿ ಒಂಚೂರ. ಸಾಕಾ? ಇದು ಸ್ವಲ್ಪ ರೋಸ್ಟ್ ಆಗಿ. ಈಗ ನೀರು ಹಾಕೊಂಡು. ಸಾಕಾ? ಸಾಕು. ಉಪ್ಪು ಹಾಕ್ಬೇಕು. ಉಪ್ಪೊಂದು ಹಾಕ್ಬೇಕಾ? ಹಾಕ್ಬಿಡಿ. ಎಷ್ಟು ವಿಜಲ್ ಕೂಗಿಸ್ಬೇಕು ಕಿಚಡಿಗೆ? 2 ವಿಜಿಲ್ ಸರ್. 2 ವಿಜಲ್ ಸಾಕಾ? ಹಾಕ್ತೀವಿ. ಅಕ್ಕಿ ಹಾಕ್ತಿದ್ದೀನಿ. ಎಲ್ಲ ಹಾಕಿದಿಲ್ಲ? ಆಯ್ತಾ? ಮುಷಣವಾ? ಏನ್ ಹಾಕ್ಬೇಕಾಗ? ನಿಂಬೆಹಣ್ಣು ಹಾಕ್ಬೇಕು. ನಿಂಬೆಹಣ್ಣು ಇವಾಗಲೇ ಹಾಕ್ಬಿಡ್ತೀರಾ? ಹಾಕ್ಬಿಡಿ. ನಿಂಬೆಹಣ್ಣು ಹಾಕಿ. ಮುಚ್ಚೋಣವಾ? ಸ್ವಲ್ಪ ತೊಳಿ. ಚಟ್ನಿಗೆ ರೆಡಿ ಮಾಡ್ಕೋಬೇಕು ಈಗ. ಪುದೀನ ಚಟ್ನಿ. ರೆಡಿ ಮಾಡ್ಕೊಳ್ಳಿ. ಪಟ್ಟ ಅಂತ ಹಾಕೊಳ್ಳಿ. ಅಲ್ಲೇ ಒಂದು ಬೌಲ್ ಬೇಕಾ? ಏನಕ್ಕೆ? ಇದು ಪ್ಯಾನ್ ಕುರ್ಕೊಳ್ಳಕ್ಕೆ
ಇದು ಆಗಷ್ಟೆಲ್ಲ ಅದಾಗೋಗುತ್ತೆ. ಓಕೆ, ಎಣ್ಣೆ ಸ್ವಲ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಹಾಕೊಳ್ಳಿ. ಈರುಳ್ಳಿ, ಈರುಳ್ಳಿ, ಕರಿಬೇವು. ಓಕೆ, ನಂತರ ಓಕೆ ಹುಣಸೆಹಣ್ಣು ಸ್ವಲ್ಪ, ಓಕೆ, ಹಸಿಮೆಣಸಿನ್ಕಾಯಿ, ಪುದೀನ ಮೇನು ಸ್ವಲ್ಪ, Yes. ಕಾಯಿ ತುರಿ ಸ್ವಲ್ಪ. ಪುದೀನಾ ಚಟ್ನಿನ ಇದು? ಹಾ, ಬಟ್ ಪುದೀನಾ ಚಟ್ನಿ ಈರುಳ್ಳಿ ಹಾಕ್ತಾ ಇದ್ದೀರಾ, ಅದೇ ಸ್ವಲ್ಪ ವಿಶೇಷ ಅಂತ ಕಾಣುತ್ತೆ. ಇದಕ್ಕೆ ಕಾಂಬಿನೇಷನ್ ಅದೇ ಸರ್. ಯಾಕೆ ಕಿಚಡಿಗ? ಹಾ, ಎಷ್ಟು ವಿಷಲ್ ಕೂಗ್ಬೇಕಾಗುತ್ತೆ ಅನಿತಾ ಅವ್ರೆ? 2 ವಿಷಲ್ ಅಮ್ಮ. ಓಕೆ, ಉಪ್ಪು ಹಾಕಿ. ಈ ಕಿಚಡಿಗೆ ಅದ್ ಬೇಕಾ? ಹಾ, ಕಾಂಬಿನೇಷನ್. ಅದು ಕಿಚಡಿ ಸ್ವಲ್ಪ ಸಪ್ಪೆ ಇರುತ್ತೆ, ಸಪ್ಪೆ ಇರುತ್ತಾ? ಅದಕ್ಕೆ. ಅಂದ್ರೆ Okay, okay. ಸ್ವಲ್ಪ ಖಾರ ಕಮ್ಮಿ ಇರುತ್ತೆ, ಅದಕ್ಕೇನೆ ಕಿಚಡಿ. ಓಕೆ ಓಕೆ ಓಕೆ. ಓಕೆ ಅನಿತಾ ಅವ್ರೆ, ತೆಗೆದು ನೋಡೋಣ ಏನಾಗಿದೆ ಅಂತ. ನೋಡಿ ಸರ್. ಒಳ್ಳೆ ಕಿಚಡಿಗೆ ರೆಡಿ ಆಯ್ತು. ತೊಳಿ ನೋಡಿ ಕರೆಕ್ಟ್ ಆಗಿ ಆಗಿದೆಯಾ ಅಂತ. ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿ ಆಗಿದೆಯಾ? ವೆರಿ ಗುಡ್. ಇದಕ್ಕೆ ತುಪ್ಪ ಬೇಕಲ್ಲ? ತುಪ್ಪ ಹಾಕಿ. ಬಿಸಿ ಬಿಸಿ ಕಿಚಡಿ ರೆಡಿ ಇದೆ. ಬಿಸಿ ಬಿಸಿ ಕಿಚಡಿನ ರೆಡಿ ಮಾಡಿ ಕೊಟ್ಟಿದ್ದಾರೆ. ಕಿಚಡಿ. ಅದಕ್ಕೆ ಒಂದು ಕಿಚಡಿಯ ಜೊತೆಗೆ ಒಂದು ಈರುಳ್ಳಿ ಹಾಕಿ ಮಾಡಿರ್ತಕ್ಕಂಥ, ಪುದೀನ ಹಾಕಿ ಮಾಡಿರ್ತಕ್ಕಂಥ ಚಟ್ನಿನ ಕೊಟ್ಟಿದ್ದಾರೆ. ಕಾಂಬಿನೇಷನ್ ಸೂಪರ್ ಮುಳ್ಳಿ ಅಂತ ಇದ್ದಾರೆ ಅನಿತಾ ಅವರು. ಅನಿತಾ ಅವರು ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಹಿದಕವರೆಕಾಳು ಖಿಚಡಿ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಏಲಕ್ಕಿ, ಚಕ್ಕೆ, ಲವಂಗ, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಪಲಾವ್ ಎಲೆ, ಹಿದಕವರೆಕಾಳು ಹಾಕಿ ಹುರಿದು ಬೇಯಲು ಬಿಡಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ, ನೀರು ಹಾಕಿ ರುಬ್ಬಿ ಕುಕ್ಕರ್ಗೆ ಹಾಕಿ ಮಿಕ್ಸ್ ಮಾಡಿ ಧನಿಯಾ ಪುಡಿ, ಅರಿಶಿನ, ನೀರು, ಉಪ್ಪು, ಜೀರಾ ಅಕ್ಕಿ, ನಿಂಬೆ ರಸ ಹಾಕಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಹಸಿ ಮೆಣಸಿನಕಾಯಿ, ಪುದೀನ, ತೆಂಗಿನಕಾಯಿ ತುರಿ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಪುದೀನಾ ಚಟ್ನಿ ತಯಾರಿಸಿಕೊಳ್ಳಿ. ಈಗ ಹಿದಕವರೆಕಾಳು ಖಿಚಡಿ ಪುದೀನಾ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ. ಓಕೆ ಅನಿತಾ ಅವರೇ, ಟೇಸ್ಟ್ ಮಾಡೋಣ. ಮಾಡಿ ಸರ್. ಗ್ಯಾರಂಟಿ ಚೆನ್ನಾಗಿರುತ್ತಾ? ಗ್ಯಾರಂಟಿ ಏನು ಚೆನ್ನಾಗಿ. ಯಜಮಾನ್ ಹೆಸರೇನು? ರಾಜೇಂದ್ರ ಸಿಂಗ್. ರಾಜೇಂದ್ರ ಸಿಂಗ್. ಎಲ್ಲಿದ್ದೀರಾ ಸ್ವಾಮಿ? ಚೆನ್ನಾಗಿ ಮಾಡಿರ್ತಾರ, ಪರವಾಗಿಲ್ವಾ? ಏನ್ ಸಾರ್ ತಿನ್ಬೋದಾ? ಏನ್ ಹೇಳಿ ಸಾರ್? ತಿನ್ಬೋದು ಸರ್ ಅಂತ ಇದ್ದೀರಾ? ಓಕೆ, ಟೇಸ್ಟ್ ಮಾಡೋಣ. ಹೇಳಿದಾಗೆ ಸಪ್ಪೆ ಇದೆ, ಅದಕ್ಕೆ ಅದಕ್ಕೆ ಪುದೀನಾ ಚಟ್ನಿ ಹಾಕೋಬೇಕು. ಅದಕ್ಕೆ ಆ ಕಾಂಬಿನೇಷನ್ ಇದ್ರೇನೆ ಸರ್ ಸರಿ, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಕರೆಕ್ಟ್, ಗುಡ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅನಿತಾ ಅವರು ಬಂದಿದ್ದಾರೆ. ಅನಿತಾ ಅವ್ರಿಗೆ ಮಯಾಸ್ ಅವರು ರಾಜ್ಮಾ ಮಸಾಲಾ ರೀಟು ಈಟ್ ಕೊಡ್ತಾ ಇದ್ದಾರೆ. ಇದನ್ನ ತಗೊಳೋದ, ಬಿಸಿ ಮಾಡ್ದ, ತಿಂದ ರಾಜ್ಮಾ ರೆಡಿ ಆಗುತ್ತೆ. ಜೊತೆಗೆ ಯುನಿಬಿ ಕುಕ್ಕೀಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕುಕ್ಕೀಸ್ ನ ಕೊಡ್ತಾ ಇದ್ದಾರೆ. ನಿಮ್ಮ 2 ಹೆಣ್ಮಕ್ಳಿಗೂ ಕುಕ್ಕೀಸ್ ನ ಕೊಡಿ, ತುಂಬಾ ಸಖತ್ತಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ಯಂಡೂರ ಹೋಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು, ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಕರ್ಷಕ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಅನಿತಾ ಅವರೇ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮೈಲ್ಡ್ ಆಗಿದೆ, ಅದ್ರ ಜೊತೆಗೆ ಒಳ್ಳೆ ಒಂದು ಇದನ್ನ ಕೊಟ್ಟಿದ್ದಾರೆ. ಏನಪ್ಪ ಅದು, ಚಟ್ನಿನ, ಅದು ಸಹ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗುರುವಾರದ ಗೃಹಿಣಿಯರ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಭಾಗ್ಯ ದೇವರಾಜ್. ಭಾಗ್ಯ ದೇವರಾಜ್ ಅವರು ಎಲ್ಲಿಂದ ರೀ? ನಾವು ಇಟ್ಬೋಡಿಂದ ಬರ್ತಾ ಇದ್ದೀವಿ. ಇಟ್ಮಡುವಿಂದನಾ? ಇಲ್ಲೇ ಪಕ್ಕ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ?
ಹೌಸ್ ವೈಫ್. ದೇವರಾಜ್ ಅವ್ರು ಏನ್ ಮಾಡ್ತಾರೆ? ಅವರು SR ಟ್ರಾವೆಲ್ಸ್ ಸೂಪರ್ವೈಸರ್ ಆಗಿದ್ದಾರೆ. ಓಕೆ ಮೇಡಮ್, ಏನ್ ಮಾಡ್ತಾ ಇರೋದು ನೀವು? ನಾನು ಬೆಂಡೆಕಾಯಿ ದೋಸೆ ಮಾಡ್ತಾ ಇದ್ದೀನಿ. ಏನ ಬೆಂಡೆಕಾಯಿ ಬರಲ್ಲ ನಾನು. ಹೈ ಗುರು, ಇದೇನಪ್ಪ ಇದು? ಬರ್ತಾ ಬೆಂಡೆಕಾಯಿ ದೋಸೆಗೆ ಬಂದ್ಬಿಟ್ರಿ ನೀವು. ಟೇಸ್ಟ್ ನೋಡಿ ಹೇಳಿ ಆಮೇಲೆ. ಓಕೆ, ಬೆಂಡೆಕಾಯಿ ದೋಸೆಗೆ ಏನ್ ಮಾಡ್ತಾ ಇದೀರಾ? ಪಪ್ಪಾಯ ದಾಲ್ ಮಾಡ್ತಾ ಇದ್ದೀನಿ. ಇಲ್ಲ ಮೇಡಮ್, ಇನ್ನಾಗಲ್ಲ, ನಮ್ ಕೈಲಾಗಲ್ಲ. ಒಂದು ಓಕೆ ತಡ್ಕೋಣ, ಎರಡೆರಡು ಪಪ್ಪಾಯಿ ದಾಲು ಬೆಂಡೆಕಾಯಿ ದೋಸೆ ಎರಡು ಮಾಡ್ತಾ ಇದೀರಾ? ಖಂಡಿತ ಎರಡು ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ಬೆಂಡೆಕಾಯಿ ದೋಸೆ ತೋರಿಸ್ತೀರಾ, ಪಪ್ಪಾಯಿ ದಾಲ್ ತೋರಿಸ್ತೀರಾ? ಕುಕ್ಕರ್ ಇಟ್ಬಿಡ್ತೀನಿ ಪಪ್ಪಾಯ ಇದಕ್ಕೆ, ದಾಲ್ಗೆನೆ ಡೈರೆಕ್ಟ್ ಆಗಿ. ಫಸ್ಟ್ ದಾಲನ? ಓಕೆ, ದಾಲ್ ಮಾಡಕ್ಕೆ ಏನೇನ್ ತಂದಿದ್ರಿ ಹೇಳಿ ಮೇಡಮ್? ಬೆಂಡೆಕಾಯಿ ದೋಸೆ ಪಪ್ಪಾಯಿ ದಾಲ್ ಬೇಕಾಗುವ ಸಾಮಗ್ರಿಗಳು: ಬೆಂಡೆಕಾಯಿ, ಕಾಯಿ ಪಪ್ಪಾಯಿ, ತೊಗರಿಬೇಳೆ, ಅಕ್ಕಿ, ಹೆಸರು ಬೇಳೆ, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಅರಿಶಿನ, ಮೆಂತ್ಯ, ಅವಲಕ್ಕಿ, ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಅದೇನು ಪಪ್ಪಾಯಾಗಿ ದಾಲ್ ಮಾಡ್ಬೇಕು ಅಂತ ನಿಮ್ಗೆ? ಆ ಟೇಸ್ಟ್ ಚಂದ ಇರುತ್ತೆ. ಎಲ್ಲ ಪಾಪ ಎಲ್ಲ ತಿಂತಾರೆ, ಯಜಮಾನ್ರು ತಿಂತಾರ. ಆಲ್ರೆಡಿ ಅದಕ್ಕೆ ಅವ್ರು ಟ್ರಾವೆಲ್ಸ್ ಅಲ್ಲಿ ಬಿಟ್ಟಿದ್ದಾರೆ. ಸವಾಸನೆ ಬೇಡ ನಮ್ಗೆ, ಯಾಕೆ ಬೇಕು ಇಲ್ಲಿ ಅಂತ. ಎಷ್ಟು ಜನ ಮಕ್ಕಳು ನಿಮ್ಗೆ? ಇಬ್ರು. ಏನ್ ಮಾಡ್ಕೊಂಡಿದ್ದಾರಮ್ಮ? BE ಮಾಡ್ತಾ ಇದ್ದಾನೆ ಮಗ ದೊಡ್ಡವನು, ಚಿಕ್ಕವನ್ ಬಂದು 8th ಸ್ಟ್ಯಾಂಡರ್ಡ್. ಓಕೆ, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾದಂತ ಬೆಂಡೆಕಾಯಿಯ ದೋಸೆ ಪಪ್ಪಾಯಿಯ ದಾಲು ಮಾಡ್ಕೊಡ್ತಾ ಇದಾರೆ. ಮೇಲೆ ಬರ್ಕೊಳಕ್ ಶುರು ಮಾಡ್ಕೊಳ್ಳಿ. ಏನ್ ಕೊಡ್ಲಿ ಫಸ್ಟ್ ಮಾಡಿ? ಕುಕ್ಕರ್ ಕೊಡಿ. ಕುಕ್ಕರ್ ಬೇಕಮ್ಮ? ಮಕ್ಳಿಗೆ ಏನಿಷ್ಟ ನೀವು ಮಾಡೋದು? ವೆಜ್ಜಾ ನಾನ್ ವೆಜ್ಜಾ ನೀವು? ನಾನ್ ವೆಜ್ ಎರಡನ್ನೂ? ಓಕೆ, ಬೇಳೆ ಹಾಕ್ತಾ ಇದ್ದೀನಿ. ಹಾಕಿಮ್ಮ. 1 ಕಪ್ ಬೇಳೆ ಹಾಕ್ತಾ ಇದ್ದೀನಿ. ಓಕೆ ಓಕೆ. ಈಗ ಹೆಸರು ಬೇಳೆ ಹಾಕ್ತಾ ಇದ್ದೀನಿ. ಬೇಳೆ, ಹೆಸರು ಬೇಳೆ ಎರಡು ಹಾಕ್ತಾ ಇದ್ದೀನಿ. ಓಕೆ. ಕರಿಬೇವು ಹಾಕ್ತಾ ಇದ್ದೀನಿ. ಬೇಳೆ, ಹೆಸರು ಬೇಳೆ, ಕರಿಬೇವು, ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಬೇಳೆ, ಹೆಸರು ಬೇಳೆ, ಕರಿಬೇವು, ಹಸಿಮೆಣಸಿನಕಾಯಿ, ಟೊಮೊಟೊ, ಆನಿಯನ್ ಹಾಕ್ತಾ ಇದ್ದೀನಿ. ಈರುಳ್ಳಿ, ಓಕೆ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿನೂ ಹಾಕ್ಬಿಟ್ರಾ? ಹೌದು, ಮುಗಿಸ್ತದೆ. ಪಪ್ಪಾಯಿ ಕಾಯಿ ತೋರಿಸಿ. ಕಾಯಿ 1 ಬಟ್ಲು ಹಾಕ್ತಾ ಇದ್ದೀನಿ. ಸ್ವಲ್ಪ ಅರ್ಶಿನ ಕೊಡಬೇಕಾದ್ರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಅರ್ಶಿನ ಪುಡಿ ಯೂಸ್ ಮಾಡ್ತಾ ಇದೀವಿ. ಸಾಕಾ? ಸಾಕು. ಸ್ವಲ್ಪ ನೀರು ನಿಮ್ಮ ಹತ್ರನೇ ಇದೆ. ಏನ್ ಮಾಡಿದೀನ? ಸಾಲ್ಟ್ ಹಾಕ್ತಾ ಇದ್ದೀನಿ ಇವಾಗ. ಓಕೆ, ಕೂಗಿಸ್ಬಿಟ್ರೆ ದಾಲ್ ಆಗೋಯ್ತಾ? ಇನ್ನೂ ಇದೆ ಕೆಲಸ. ಇದೆಯಾ? ಓಕೆ, ಎಷ್ಟು ವಿಜಲ್ ಕೂಗಿಸ್ಬೇಕಾಗತ್ತೆ? 1 2 ಹೊರಗೆ ಮುಷಾಣ್ವಾ? ಒಂದು ಸ್ವಲ್ಪ. ಮುಷಾಣ್ವಾ? ಇದಾಗತ್ತೆ. ಇವಾಗ ನಾನು ಒಂದು ಇದು ತಗೊಳ್ತೀನಿ. ಇವಾಗ ದೋಸೆಗೆ ರುಬ್ಕೊಳ್ಳೋದಕ್ಕೆ ಜಾರ್ ತಗೋತೀನಿ. ತಗೊಳ್ಳಿ. ಏನದು? ಇವಾಗ ಬೆಂಡೆಕಾಯಿ ಅಕ್ಕಿ ನೆನೆ ಹಾಕಿದ್ದೀನಿ. ಎಷ್ಟು ಅವರು? ಒಂದು 6 hours ನೆನಿಬೇಕು. ಬೆಂಡೆಕಾಯಿ ಅಕ್ಕಿ ಟೇಸ್ಟ್ ನೋಡಿ ಆಮೇಲೆ ಹೇಳಿ. ಹಾಕಿ ನೀವು ಹಾಕಿ. ಇದು ಲೋಳೆ ಬರುತ್ತೆ ಅನ್ಕೊಂತೀರಾ? ಲೋಳೆ ಬರೋದಿಲ್ಲ, ಅದು ಕಾಣ್ತಾ ಇದೆಯಲ್ಲ ಮೇಡಮ್? ಅಲ್ಲಿ ಇಲ್ಲಿ ಕಾಣುತ್ತೆ, ಮಾಡುವಾಗ ಏನು ಬರಲ್ಲ ಅದು. ಓಕೆ ಮೇಡಮ್. ಮೆಂತ್ಯ ಹಾಕ್ತಾ ಇದ್ದೀನಿ. ಓಕೆ, ಮೆಂತ್ಯ ಮತ್ತೆ ಅಕ್ಕಿ ಮತ್ತೆ ಬೆಂಡೆಕಾಯಿನ ಸುಮಾರು 3-4 ಅವರ್ ನೆನೆಸಿಡ್ಬೇಕು. ಬಿಟ್ಟು ಅವಲಕ್ಕಿ ಎಲ್ಲ ಹಾಕಿ ಇಡಬೇಕು. ಅವಲಕ್ಕಿ 1 2 ಸ್ಪೂನು ಅವಲಕ್ಕಿ ಹಾಕ್ತಾ ಇದ್ದೀನಿ. ಓಕೆ, ಇದು ಗ್ರೈಂಡ್ ಮಾಡ್ಕೊತೀನಿ ಇವಾಗ. ಮಾಡ್ಕೊಳ್ಳಿ. ಅಕ್ಕಿ ಜೊತೆಗೆ ಬೆಂಡೆಕಾಯಿ ನೆನೆಸ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಹೌದು. ಓಕೆ, ದೋಸೆ ಮಾಡ್ಕೊಂಡ್ಬಣ್ವಾ? ಇಲ್ಲ, ಇದು ಹಾಕ್ಮೇಲೆ ಮಾಡಿದ್ರೆ ಯಾಕೋ? ಬಿಸಿ ಆರುತ್ತೆ ದೋಸೆಗ? ಹೌದು. ಓಕೆ, ಇದೆಷ್ಟು ನಿಮಿಷ ಕೂಗ್ಬೇಕಾಗುತ್ತೆ? ಇವಾಗ 1-2 ವಿಜಲ್ ಆಗ್ಲಿ. 2-3 ವಿಜಲ್ ಆದ್ಮೇಲೆ ಆದ್ಮೇಲೆ ಸ್ವಲ್ಪ ಮಾಡ್ಬೇಕಾಗತ್ತೆ, ಮಸಿಬೇಕಾಗತ್ತೆ. ಇದನ್ನ ಮಸಿದ್ಬಿಟ್ಟು ನಾವು ಒಗ್ಗರಣೆ ಮಾಡ್ತೇವೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕುಕ್ಕರ್ ಕೂಗಾಗಿದೆ, 3 ವಿಷಲ್ ಬಂದಾಗಿದೆ, ಆ ಕಡೆ ದೋಸೆ ಇಟ್ಟು ರೆಡಿ ಆಗಿದೆ. ಏನ್ ಮಾಡೋಣ ಈಗ? ಈ ಕುಕ್ಕರ್ ಇಳಿಸ್ಬಿಡೋಣ ಈ ಕಡೆ. ಓಕೆ, ತವಾ ಇಟ್ಬಿಡೋಣ. ಅದು ಕುಕ್ಕರ್ ದೋಸೆ ಆಗುತ್ತೆ. ದೋಸೆ ಆಗುತ್ತೆ. ಏನ್ ಮಾಡೋಣ? ತವಾ ಇಟ್ಕೊಂಡು ದೋಸೆ ಹಾಕ್ಬೋಣ? ಹಾಕ್ಬಿಡೋಣ. ಓಕೆ, ಸ್ವಲ್ಪ ತುಪ್ಪ ಕೊಡಿ. ಕಳಿ. ಓಕೆ, ಹಾಕ್ಬೋದಾ? ಹಾಕಿ. ತುಂಬ ಸಾಫ್ಟ್ ಬರುತ್ತೆ. ಓಕೆ, ಅಂದ್ರೆ ಒಂದು 6 ಗಂಟೆಗಳ ಕಾಲ ಬೆಂಡೆಕಾಯಿ ಮತ್ತು ಅಕ್ಕಿನ ನೆನ್ಸಿಟ್ಟಿದ್ದೀರಲ್ಲ? ಹೌದು.
ತುಪ್ಪ ಹಾಕ್ತೀನಿ ಸ್ವಲ್ಪ, ಅದು ಟೇಸ್ಟ್ಗೆ. ಓಕೆ, ಸ್ವಲ್ಪ ಸಣ್ಣ ಫ್ಲೇವರ್ ಮಾಡಿ. ಓಕೆ. ಮತ್ತೆ ಏನ್ ಮಾಡ್ತೀರಾ ಫ್ರೀ ಟೈಮ್ ಅಲ್ಲಿ? ನಮ್ದು ಕಿಟಿ ಪಾರ್ಟಿ ಇದೆ, ಕಿಟಿ ಪಾರ್ಟಿ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀವಿ. ಕಿಟಿ ಪಾರ್ಟಿ ಇದೆ, ನಿಮ್ ಗ್ರೂಪ್ ಅಲ್ಲಿ ಕಿಟಿ ಪಾರ್ಟಿ ಮಾಡ್ತೀರಾ? ಹೌದು, ಕಿಟಿ ಪಾರ್ಟಿ ಇದೆ ಅಂದ್ರೆ ಸಿಗುತ್ತೆ ಅನ್ಕೊಂಡೆ, ಒಳ್ಳೆ ಕಥೆ ಆಯ್ತು. ಆಮೇಲೆ ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ಒಂದು ಪಾರ್ಟಿಗಳು ಮಾಡ್ತಾ ಇರ್ತೀವಿ. ಓಕೆ, ಒಂದು ಸೋಷಿಯಲ್ ಸರ್ವಿಸ್, ಯಾರನ್ನ ಹೆಲ್ಪ್. ಎಲ್ಲಿರೋದು ಮನೆ ನಿಮ್ದು? ಇಲ್ಲಿ ಇಟ್ಟು ಮಾಡು. ಓಕೆ. ಏನ್ ಸೋಷಿಯಲ್ ವರ್ಕ್ ಮಾಡ್ತೀರಾ? ಯಾರನ್ನ ಹೆಲ್ಪ್ ಕೇಳಿದ್ರೆ ಹೆಲ್ಪ್ ಹೋಗಿ ನಾವು ಖಂಡಿತ ಮಾಡ್ತೀನಿ. ಖಂಡಿತ, ಥ್ಯಾಂಕ್ ಯು, ಥ್ಯಾಂಕ್ ಯು. ಏನ್ ಬೇಕು ಇವಾಗ? ಇದು ಬೇಕಾ? ಇದ್ರೊಳಗೆ ಮಸ್ತಿರ ಚೆನ್ನಾಗಿರುತ್ತೆ. ಸಾಕು, ಸ್ವಲ್ಪ ಸಾಕಾ? ಇವಾಗ ಅಲ್ಲಿ ಒಂದು ಚಿಕ್ಕದು ಬಾಂಡ್ಲಿ ಕೊಟ್ಟೆ, ಒಗ್ಗರಣೆ ಒಗ್ಗರಣೆ ಮಾಡಿ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಓಕೆ, ಏನ್ ಬೇಕು? ತುಪ್ಪ ಬೇಕಾ? ಸ್ವಲ್ಪ ಎಣ್ಣೆ ಅಲ್ಲೇ ಹಾಕೊಳ್ಳಿ, ನಿಮ್ಮ ಹತ್ರ ಇದೆಯಲ್ಲ ಹಾಕೊಳ್ಳಿ. ಸಾಸಿವೆ ತೊಳಿ. ಜೀರಿಗೆ ಹಾಕ್ತೀನಿ ಸ್ವಲ್ಪ. ಓಕೆ, ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಹಾಕ್ತೀನಿ. ಹಾಕಿ ಮೇಡಮ್, ಮಾಡಿ. ಆಮೇಲೆ ಅಷ್ಟೇ, ಸ್ವಲ್ಪ ಇದು ಫ್ರೈ ಆಗಲಿ ಸರ್. ಓಕೆ, ಓಕೆ, ಆಗಲಿ ಹಾಕೊಂಬಂದಿದ್ದೀವಿ. ಹಾಕ್ಬಿಡೋದಕ್ಕೆ ಇದು ಹಾಫ್ ಮಾಡಿ ಸಾಕು. ಸಾಕು. ಓಕೆ, ದೋಸೆ ಆಯ್ತು. ಬೆಂಡೆಕಾಯಿಯ ದೋಸೆ ಜೊತೆಗೆ ಪರಂಗಿಕಾಯಿಯ ದಾಲು. ನೋಡೋಣ ಕಾಂಬಿನೇಷನ್ ಹೇಗಿರುತ್ತೆ ಅಂತ. ಹಾಕೊಂಡ್ಬಿಡ್ಬೋದು. ಪಪ್ಪಾಯ ದಾಲು, ಬೆಂಡೆಕಾಯಿ ದೋಸೆ ಟೇಸ್ಟ್ ಮಾಡಿ ಹೇಳಿ. ಓಕೆ, 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 ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬೆಂಡೆಕಾಯಿಯ ದೋಸೆ, ಪರಂಗಿಕಾಯಿಯ ದಾಲು, ಎಲ್ಲಿಂದ ಸಂಬಂಧವಯ್ಯ. ಓಕೆ, ಆದ್ರೂ ಚೆನ್ನಾಗಿ ಕಾಣ್ತದೆ, ಚೆನ್ನಾಗಿ ಬಂದಿದೆ ಅಂತ ಅನಿಸ್ತದೆ. ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅದ್ಭುತವಾಗಿರುವಂತ ಅಡುಗೆನ ಮಾಡಿ ತೋರಿಸಿದ್ದಾರೆ. ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಬೆಂಡೆಕಾಯಿ ದೋಸೆ ಪಪ್ಪಾಯಿ ದಾಲ್ ಮಾಡುವ ವಿಧಾನ. ಒಂದು ಕುಕ್ಕರ್ಗೆ ತೊಗರಿ ಬೇಳೆ, ಹೆಸರು ಬೇಳೆ, ಕರಿಬೇವು, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹೆಚ್ಚಿದ ಪಪ್ಪಾಯಿಕಾಯಿ, ಅರಿಶಿನ, ನೀರು, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಒಂದು ಚಿಕ್ಕ ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡಿ ತಯಾರಿಸಿಕೊಂಡ ಪಪ್ಪಾಯಿ ದಾಲ್ಗೆ ಹಾಕಿ ಮಿಕ್ಸ್ ಮಾಡಿ. ಒಂದು ಮಿಕ್ಸಿ ಜಾರ್ಗೆ ನೆನೆಸಿದ ಬೆಂಡೆಕಾಯಿ, ಅಕ್ಕಿ, ಮೆಂತ್ಯ, ಅವಲಕ್ಕಿ ಹಾಕಿ ರುಬ್ಬಿ ದೋಸೆ ಹಿಟ್ಟು ತಯಾರಿಸಿಕೊಳ್ಳಿ. ಕಾದ ಹೆಂಚಿನ ಮೇಲೆ ತಯಾರಿಸಿಕೊಂಡ ಬೆಂಡೆಕಾಯಿ ದೋಸೆ ಹಿಟ್ಟನ್ನು ಹಾಕಿ ಎಣ್ಣೆ, ತುಪ್ಪ ಹಾಕಿ ಬೇಯಿಸಿ ಬೆಂಡೆಕಾಯಿ ದೋಸೆ ತಯಾರಿಸಿಕೊಳ್ಳಿ. ಈಗ ಬೆಂಡೆಕಾಯಿ ದೋಸೆ ಪಪ್ಪಾಯಿ ದಾಲ್ ಜೊತೆ ಸವಿಯಲು ಸಿದ್ಧ. ಭಾಗ್ಯ, ದೇವರಾಜ್ ಅವರೇ, ಟೇಸ್ಟ್ ಮಾಡೋಣ. ಖಂಡಿತ. ದಾಲ್ ವಾಸನೆ ಬರ್ತಾರೆ ಯಾರ ತಕ್ಷಣ. ಬೆಂಡೆಕಾಯಿಯ ದೋಸೆ ಮುಂದೆ ಇಲ್ಲಿ ಉದ್ದಿನ ಬೇಳೆ ಪ್ರಯೋಗ ಇಲ್ಲ. ಏನ್ ಗೊತ್ತಾಗ್ತಲ್ಲ, ಬೆಂಡೆಕಾಯಿ ಹಾಕಿದೀನಿ ಅಂತ ಏನ್ ಗೊತ್ತಾಗ್ತಲ್ಲ. ಇದೆ ಚೆನ್ನಾಗಿದೆ. ಅದು ಏನು ಪರಂಗಿಕಾಯಿ ಹಾಕ್ಬಿಟ್ಟಿದೀವಿ, ಇಷ್ಟೊಂದು ಕೆಟ್ಟಾಗಿದೆ. ಅವೆಲ್ಲ ಏನು ಗೊತ್ತಾಗೋದಿಲ್ಲ. ನಾವ್ ಹೇಳ್ಬೇಕಷ್ಟೇ ಪರಂಗಿಕಾಯಿ ಹಾಕಿದೀವಿ ಅಂತ. ಓಕೆ, ಭಾಗ್ಯ ಅವರು, ಮುರಳಿಯವರೇ, ದೋಸೆ ಜೊತೆ ತಿನ್ನೋದಕ್ಕಿಂತ ಚಪಾತಿ ದೋಸೆಗೆ ತುಂಬಾ ಸಕ್ಕತ್ತಾಗಿರುತ್ತೆ ಅಂತ ಹೇಳಿ ಮನೆಯಿಂದ ಚಪಾತಿನೂ ಮಾಡ್ಕೊಂಡ್ ಬಂದಿದ್ದಾರೆ. ಚೆನ್ನಾಗಿದೆ, ದಾಲ್ ಎಲ್ಲದಕ್ಕೂ ಚೆನ್ನಾಗಿದೆ. ಇಲ್ಲಿ ನಾವು ಆ ದೋಸೆಗೆ ಆ ಬೆಂಡೆಕಾಯಿ ಹಾಕಿದೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಅಲ್ಲಿ ಪರಂಗಿಕಾಯಿ ಹಾಕಿದೀವಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ತಿನ್ನೋಕೆ ಬೇರೆ ಬೇರೆ ವಿಧಗಳು. ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನೀವೊಂದು ದಾಲ್ ಫ್ರೈನ ತೋರಿಸಿದ್ದೀರಾ. ಆ ದಾಲ್ ಫ್ರೈ ಯಾಕೆ ಮಯ್ಯಾಸ್ ಅವರು, ಮುರಳಿಯವರೇ, ಮಾಡ್ಲಿ ಅಂತ ನಮ್ ದಾಲ್ ಫ್ರೈ ತಿನ್ಲಿ ತುಂಬಾ ಅದ್ಭುತವಾಗಿರುತ್ತೆ. ಮಯ್ಯಾಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರೆಡಿ ಟು ಈಟ್
ದಾಲ್ you. ಫ್ರೈ ಅನ್ನ ಕೊಡ್ತಾ ಇದ್ದಾರೆ ನಿಮ್ಗೋಸ್ಕರ. Thank ಜೊತೆಗೆ ಯುನಿಬಿ ಕುಕೀಸ್ ಅಲ್ಲಿ ಅತ್ಯಂತ ಜನಪ್ರಿಯವಾದ ಕುಕೀಸ್, ಜೀರಾ ಕುಕೀಸ್, ಖಾರ ಕುಕೀಸ್, ಓಟ್ಸ್ ಕುಕೀಸ್, ಬ್ರೇಕ್ಫಾಸ್ಟ್ ಕುಕೀಸ್, ಡಯಾಬಿಟಿಸ್ ಕುಕೀಸ್, ಎಲ್ಲಾ ತರ ಕುಕೀಸ್ ಸಿಗುತ್ತೆ ಯುನಿಬಿ ಕುಕೀಸ್ ಅವರ ಆಕರ್ಷಕ ಗಿಫ್ಟ್ ಹ್ಯಾಂಪರ್ ನಿಮ್ಗೆ. Thank you. ಜೊತೆಗೆ ಎಂಡೂರಾ ಹೋಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನ್ ನಗರ, ಬೆಂಗಳೂರು, ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಕರ್ಷಕ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್. Thank you. ಥ್ಯಾಂಕ್ ಯು ಮೇಡಮ್. ಅದ್ಭುತವಾಗಿರುವಂತಹ ಒಂದು ದಾಲು, ಅದ್ರ ಜೊತೆಗೆ ಒಂದು ದೋಸೆ, ಅದ್ರ ಮೇಲೆ ಒಂದು ಚಪಾತಿನ ತಂದು ನಮ್ಗೆ ಕೇಳ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಭಾಗ್ಯ ದೇವರಾಜ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಗುರುವಾರದ ಗೃಹಿಣಿಯರ ವಿಶೇಷವಾದಂತ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ತ್ರಿವೇಣಿ ಅಂತ. ತ್ರಿವೇಣಿ, ಎಲ್ಲಿದೆ ನಿಮ್ಮ ಮನೆ? ವೈಲಿ ಕಾವಲ್. ಏನ್ ಮಾಡ್ಕೊಂಡಿದ್ದೀರಾ ತ್ರಿವೇಣಿ? ಫಸ್ಟ್ ಇಯರ್ ಬಿಕಾಮ್ ಓದ್ತಾ ಇದ್ದೀನಿ. ಫಸ್ಟ್ ಇಯರ್ ಬಿಕಾಮ್ ಓದ್ತಾ ಇದ್ದೀರಾ? ಓಕೆ. ವಯಲಿ ಕಾಲೇಜ್ ಮನೆ ಏನ್ ಮಾಡ್ತಾರೆ ನಿಮ್ಮ ಫಾದರ್? ಮೆಡಿಕಲ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಮೆಡಿಕಲ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ಇವತ್ತು ನೀವು? ಇವತ್ತು ನಾನು ಬದನೆಕಾಯಿ ಪಲಾವ್ ಮಾಡ್ತೀನಿ. ಬದನೆಕಾಯಿ ಯಾವನ್ರಿ ಪಲಾವ್ ಮಾಡ್ತಾನೆ? ಬದನೆಕಾಯಿ ವಾಂಗಿ ಬಾತ್ ಮಾಡ್ತಾರೆ. ಪಲಾವ್ ಎಲ್ಲಿದ್ದೀರಿ ಇದು? ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಬದನೆಕಾಯಿ ಪಲಾವ್ ಮಾಡ್ತೀನಿ. ಪ್ರಯೋಗ ಮಾಡಿದ್ದಾರೆ ನಿಮ್ಮ ಅಪ್ಪನ ಮೇಲೆ. ಏನಂದ್ರು? ಚೆನ್ನಾಗಿದೆ ಮಗಳೇ, ಅದನ್ನೇ ಮಾಡು ಅಂದ್ರ? ಅದಕ್ಕೆ ಮಾಡ್ತಿರೋದು. ಅದಕ್ಕೆ ನಮ್ಮ ಮೇಲೆ ಪ್ರಯೋಗ. ಬೇಕಿತ್ತ ಇವೆಲ್ಲ ನಮಗೆ ಗುರುವಾರದತ್ತು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂತ ಒಂದು ಬದನೆಕಾಯಿಯ ಪಲಾವ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡಕ್ಕೆ ಏನೇನು ತಿಳಿದ್ರಿ ಹೇಳಿ? ಬದನೆಕಾಯಿ ಪಲಾವ್ ಬೇಕಾಗುವ ಸಾಮಗ್ರಿಗಳು: ಬದನೆಕಾಯಿ, ಈರುಳ್ಳಿ, ಜೀರಾ ಅಕ್ಕಿ, ಬ್ಯಾಡಗಿ ಮೆಣಸಿನಕಾಯಿ, ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ, ಕಾಳು ಮೆಣಸು, ಚಕ್ಕೆ, ಲವಂಗ, ತೆಂಗಿನಕಾಯಿ ತುರಿ, ಇಂಗು, ಗೋಡಂಬಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕಾ? ಸಾಕು. ಶುರು ಮಾಡುವ. ಏನ್ ಕೊಡ್ಲಿ ಫಸ್ಟ್? ನಂಗೊಂದು ಕುಕ್ಕರ್ ಬೇಕು. ಕುಕ್ಕರ್ ಹಾಕ್ಬಿಟ್ಟು ಹಾಕೆಲ್ಲ ಕೂಗಿಸ್ಬಿಡೋದಾ? ಓಕೆ. ಎಷ್ಟು ಜನ ಇದ್ದೀರಾ ಮಲ್ಲಿ ನೀವು? 4 ಜನ. ನೀವಮ್ಮ ಸಿಕ್ತಾಗ ಹೇಳ್ತಾ ಇದ್ರು, ನಮ್ಮ ಮಗಳು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾಳೆ, ಪಾರ್ಟ್ ಟೈಮ್ ಕೆಲ್ಸಕ್ಕೆ ಬೇರೆ ಹೋಗ್ತೀರಂತೆ. ನೀವು ಎಲ್ಲಿಗೆ ಹೋಗ್ತೀರಾ? ವೈಲಿ ಕಾವಲಲ್ಲಿ ಸ್ಟ್ಯಾಂಡರ್ಡ್ ಲ್ಯಾಬೊರೇಟರಿ ಅಂಡ್ ಪಾಲಿಕ್ಲಿನಿಕ್ ಅಂತ ಇದೆ. ಅಲ್ಲಿ ಕೆಲ್ಸಕ್ಕೆ ಹೋಗ್ತೀರಾ? ಪಾರ್ಟ್ ಟೈಮ್. ಮತ್ತೆ ಓದ್ಕೊಳ್ತೀರಾ? ವೆರಿ ಗುಡ್. ಗುಡ್. ಕೆಲಸ ಮಾಡ್ಕೊಂಡು ಹೋದ್ರೆ ಅದ್ರ ಮಜಾನೇ ಬೇರೆ. ಈಗ ಸ್ವಲ್ಪ ಆಯಿಲ್ ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈಗ ಫಸ್ಟ್ ಲವಂಗ ಹಾಕೋಣ. ಲವಂಗ ನಾನು ಇಲ್ಲಿಂದ ಹಾಕ್ಲಿ. ಇಲ್ಲಿ ನೋಡಿದ್ರೆ ಲವಂಗ ಅಲ್ಲಿರ್ತ, ಅಲ್ಲಿ ನೋಡಿ. 2 ಲವಂಗ. ಅದು ಇಟ್ಕೊಳ್ಳಿ ಕೈನಲ್ಲಿ. ಯು ಟೇಕ್ ಇಟ್ ದಟ್. ಅದು ಹಂಗೆ ಶಾಗ್ ಅಡಿಗೆ ಮಾಡ್ಬೇಕ್ರಿ ರೀ. ಓಕೆ. ಆಮೇಲೆ ಚಕ್ಕೆ 2, ಲವಂಗ 2, ಚಕ್ಕೆ 2. ಆಮೇಲೆ ಫಸ್ಟ್ ಇದು ಫ್ರೈ ಮಾಡಿ. ಈಗ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಫ್ರೈ ಆಗ್ತಾ ಹಾ ಸರ್. ಕಲರ್ ಚೇಂಜ್ ಆಗ್ಬೇಕು ಇದ್ರದ್ದು. ಕಲರ್ ಚೇಂಜ್ ಆಗ್ಬೇಕು. ಸ್ವಲ್ಪ ಬಣ್ಣಗಿನ ಹಾಕೋಣ? ಇಲ್ಲ, ಫ್ರೈ ಆದ್ರೆ ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಓಕೆ. ಆಮೇಲೆ ಈಗ ಅಕ್ಕಿ ತೊಳೆದಿರೋದು ಹಾಕೊಂಡು. ಅಕ್ಕಿ ಹೋಗಿ ಹಾಕೊಂಡ್ಬಿಡ್ತೀರಾ? ಎಷ್ಟು? 1 ಪಾವ್ ಅಕ್ಕಿನಾ? ಹೌದು. ಹಾಕಿ ಬದನೆಕಾಯಿ ಪಲಾವ್ ಮಾಡ್ತಾ ಇದ್ದೀರಾ. ನಿಮ್ಮ ಅಪ್ಪನ ಹೆಸರೇನು? ಲಕ್ಷ್ಮೀ ಪ್ರಸಾದ್. ಓಕೆ. ಈಗ 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕೊಳ್ಳೋಣ. ಹಾಕಿ ನೀರಲ್ಲೇ ನೋಡಿ, ಯೆಲ್ಲೋ ಕಲರ್. 1 ಕಪ್ ಅಕ್ಕಿಗೆ 2 ಕಪ್ ನೀರು. ಮುದ್ದೆ ಆಗಲ್ವಾ? ಇಲ್ಲ. ಸಾಕಾ? ಈಗ ಇದಕ್ಕೆ ಕಲ್ಲು ಉಪ್ಪು ಹಾಕೊಳ್ಳೋಣ. ಹಾಕಿ. ಮళ్ళీ ಅಡಿಗೆ ಮಾಡ್ತೀರೇನ್ರಿ ನೀವು? ಮಾಡ್ತೇನೆ. ಸರ್, ಇವಾಗ ಇದೊಂದು ವಿಸಿಲ್ ಬರಬೇಕು. ಕೂಗಿಸ್ಬಿಡ್ತೀರಾ? 1 ವಿಷಲ್ ಸಾಕಾ? ಸಾಕು. ನಾವಿನ್ನ ಬೇರೆ ಮಾಡ್ಕೋಬೇಕಾ ಇನ್ನ? ಇನ್ನು ಬದನೆಕಾಯಿ ಫ್ರೈ ಮಾಡ್ಕೊಬೇಕು. ಅಯ್ಯೋ ಮಾಡ್ರಿ, ಬದನೆಕಾಯಿ ಕೆಲಸ ಜಾಸ್ತಿ ಮಾಡ್ರಿ. ಒಂದು ಪ್ಯಾನ್ ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈ ಕಡೆ 1 ವಿಷಲ್ ಕೂಗಿಸ್ಕೊಳ್ಳೋಕೋಸ್ಕರ ಅನ್ನ ಇಟ್ಟಿದೀವಿ, ಆ ಕಡೆ ಫ್ರೈ ಮಾಡ್ಕೊಳ್ತಾ ಇದೀವಿ. ಈಗ ಬದನೆಕಾಯಿ ಹಾಕೊಂಡ್ಬಿಡೋಣ. ಹಾಕಿ. ಬಿಳಿ ಬದನೆಕಾಯಿ ಹಾಕ್ತಾ ಇದೀರಾ? ಹೌದು. ಬದನೆಕಾಯಿ ಫ್ರೈ ಮಾಡ್ಕೊಂಡು. ಓಕೆ. ಇದು ಫ್ರೈ ಆಗೋ ಅಷ್ಟರಲ್ಲಿ ನಾವು ಮಿಕ್ಸಿಗೆ ಹಾಕ್ತಿದ್ದೀರಾ? ರುಬ್ಕೊಳ್ಳೋದು ಬೇರೆ ಇದೆಯಾ? ಹೌದು. ಕೂಗಿಸ್ಕೊಳ್ಳೋದು, ರುಬ್ಕೊಳ್ಳೋದೆಲ್ಲ ಇದೆ. ರುಬ್ಕೊಳ್ಳಿ. ಇದನ್ನು ಹುರ್ಕೊಬೇಕು. ಅದು ಹುರ್ಕೋಬೇಕಾ? ಏನ್ ಮಾಡ್ಬೇಕು ಇವತ್ತಿಗೆ ನಾವು? ಇನ್ನೊಂದು ಪ್ಯಾನ್ ಅಲ್ಲಿ ಅದನ್ನ ಹುರ್ಕೊಂಡ್ಬಿಡೋಣ. ಫಸ್ಟ್ ಇದು ಇದಕ್ಕೆ ಹಾಕ್ತೀರಾ ರುಬ್ಬಿಟ್ಟು? ಹೌದು. ಹುರ್ಕೊಳ್ಳಿ. ಅದೇನು ಹುರ್ಕೊಳ್ತೀರಾ? ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇವಾಗ ಇದಕ್ಕೆ ಕೊಬ್ಬರಿ ತುರಿ. ಓಕೆ, ಹಾಕೊಳ್ಳಿ.
2 ಒಣಗಿದ ಮೆಣಸಿನ್ಕಾಯಿ. ಎರಡು ಸಾಕಾ? ಹಾ ಸಾಕು. ಅಲ್ಲಿರೋ 4 ಜನ 2 ಮೆಣಸಿನ್ಕಾಯಿ ಸಾಕು. 2 ಬ್ಯಾಡಗೆ ಮೆಣಸಿನ್ಕಾಯಿ. ಆಯ್ತು. ಆಮೇಲೆ ಸ್ವಲ್ಪ ಒಂದು ಚಿಟಿಕಷ್ಟು ಇಂಗು. ಓಕೆ. ಸ್ವಲ್ಪ ಧನ್ಯ. ಓಕೆ. ಕಡಲೆಬೇಳೆ ಸ್ವಲ್ಪ. ಆಯ್ತು. ಉದ್ದಿನಬೇಳೆ ಸ್ವಲ್ಪ. ಕಡಲೆಬೇಳೆ, ಉದ್ದಿನಬೇಳೆ, ಕೊಬ್ಬರಿ ತುರಿ ಜೊತೆಗೆ ಸ್ವಲ್ಪ 2 ಒಣಮೆಣಸಿನ್ಕಾಯಿ ಹಾಕೊಂತ ಇದ್ದೀರಾ? ಹೌದು. ವೆರಿ ಗುಡ್. ಆಮೇಲೆ ಕಾಳು ಮೆಣಸು ಒಂದು 4. ವೆಜ್ಜಾ ನೀವು? ಹಾ ಸರ್. ಶೆಟ್ರಾ? ಹಾ. ಓಕೆ. ಆಗ ಇದನ್ನ ಫ್ರೈ ಮಾಡ್ಕೊಬೇಕು. ಈಗ ಇದನ್ನ ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಹೌದಾ? ತಗೊಳ್ಳಿ. ಓಕೆ. ನೀರ್ ಹಾಕೊಳ್ತೀರಾ, ಪೌಡರ್ ಮಾಡ್ತೀರಾ? ಇಲ್ಲ, ಪೌಡರ್ ಇದು. ಈಗ ಇದನ್ನ ಇದ್ರಲ್ಲಿ ಹಾಕಿ ಮಿಕ್ಸ್ ಮಾಡೋಣ. ಆಫ್ ಮಾಡ್ಕೊಂಬೋಣ ಸಾಕಾ? ಹಾ, ಆಫ್ ಮಾಡ್ಕೊಂಡು ಸಾಕು. ಓಕೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ಇವಾಗ ಇದನ್ನ ಅದ್ರಲ್ಲಿ ಹಾಕಿ ಮಿಕ್ಸ್ ಮಾಡ್ತೀವಿ. ಇದನ್ನ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ತೀರಾ? ತೆಗಿಲ್ಲ ಅಣ್ಣ? ಹಾ, ತೆಗೀರಿ. ಅಕ್ಕಿ ಜೊತೆಗೆ ಏನ್ ಹಾಕಿದ್ರ? ಬರೀ ಅಕ್ಕಿ ಮಾತ್ರನ ಇದು? ಇಲ್ಲ, ಚಕ್ಕೆ, ಲವಂಗ, ಈರುಳ್ಳಿ, ಉಪ್ಪು ನಾವು ಫ್ರೈ ಮಾಡ್ಕೊಂಡು ಅದ್ರಿಗೆ ಅಕ್ಕಿ ಹಾಕೊಂಡಿದೀವಿ. ಅದು ಇವಾಗ ಅನ್ನ ರೆಡಿ ಆಗಿದೆ. ರೆಡಿ ಆಗಿದೆ. ಇವಾಗ ಇದನ್ನ ಅದ್ರೊಳಗಡೆ ಹಾಕೋಣ. ಒಂಥರ ಚಿತ್ರಾನ್ನ, ಆದ್ರೆ ಚಿತ್ರಾನ್ನ ಅಲ್ಲ. ಸ್ವಲ್ಪ ವಾಂಗಿ ಬಾತ್ ತರ, ಆದ್ರೆ ವಾಂಗಿ ಬಾತು ಅಲ್ಲ ಇದು. ಆದ್ರೆ ಇದು ಬದನೆಕಾಯಿ ಬಾತ್. ಕಲ್ಸಿ. ಬದನೆಕಾಯಿ ಪಲಾವ್. ಬದನೆಕಾಯಿ ಪಲಾವ್. ಸಾರಿ, ಬಾತ್ ಅಲ್ಲ, ಬದನೆಕಾಯಿ ಪಲಾವ್. ಓಕೆ ರೀ. ಓಕೆ. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡಿ ಮೇಡಮ್, ಮಾಡಿ. ಇದನ್ನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸಣ್ಣ ಫ್ಲೇಮ್ ಅಲ್ಲಿ ತಿರ್ಗಾ ಫ್ರೈ ಮಾಡ್ಕೊಬೇಕು ಇದನ್ನ. ಓಕೆ. ಇನ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕಾ ಇವಾಗ? ಹೌದು. ಚಣ್ವಾ ಸ್ಟವ್ನ? ಹಾ, ಚೆನ್ನಾಗಿ. ಕೈ ನೋವು ಬಂತಾ? ಇಲ್ಲಪ್ಪ, ಪರವಾಗಿಲ್ವಾ? ಪರವಾಗಿಲ್ಲ. ಓಕೆ, ಮಾಡಿ. ಪುಡಿ ಸಾಕಾ? ಕರೆಕ್ಟ್ ಆಗಿದೆಯಾ? ಹಾ, ಕರೆಕ್ಟ್ ಆಗಿದೆ. ವೆರಿ ಗುಡ್. ಪಲಾವ್ ರೆಡಿ ಆಗಿದೆ. ಇನ್ನೇನು ಹಾಕ್ಬೇಕಾ? ಇಲ್ಲ, ಅಷ್ಟೇ. ಅಷ್ಟೇನಾ? ಅಷ್ಟೇ. ಆಫ್ ಮಾಡೋಣ ಅದನ್ನ? ಹಾ. ಆಫ್ ಮಾಡ್ಬಿಡಿ. ಇದಕ್ಕೆ ಕೊತ್ತಂಬರಿ ಸ್ವಲ್ಪ ಹಾಕ್ರಿ. ಬದನೆಕಾಯಿ ಮುಚ್ಚೋಗ್ಬಿಡುತ್ತೆ. ಓಕೆ, ಸಾಕು ಸಾಕು. ಬದನೆಕಾಯಿ ಪಲಾವ್ ರೆಡಿ. ಬದನೆಕಾಯಿ ಪಲಾವು, ಬದನೆಕಾಯಿ ಎಲ್ಲ ಕಾಣ್ತದೆ. ಮೇಲ್ಗಡೆ ಸ್ವಲ್ಪ ಗೋಡಂಬಿ ಬಂದಿದೆ, ಅದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಬಂದಿದೆ. ತ್ರಿವೇಣಿ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿರುವಂತ ಬದನೆಕಾಯಿ ಪಲಾವನ್ನ ಮಾಡಿ ತೋರಿಸಿದರೆ. ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಬದನೆಕಾಯಿ ಪಲಾವ್ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಲವಂಗ, ಚಕ್ಕೆ, ಈರುಳ್ಳಿ, 1 ಕಪ್ ಜೀರಾ ಅಕ್ಕಿ, 2 ಕಪ್ ನೀರು, ಉಪ್ಪು ಹಾಕಿ 1 ವಿಷಲ್ ಕೂಗಿಸಿ. ಒಂದು ಪ್ಯಾನ್ಗೆ ಎಣ್ಣೆ, ಹೆಚ್ಚಿದ ಬದನೆಕಾಯಿ ಹಾಕಿ ಫ್ರೈ ಮಾಡಿಕೊಳ್ಳಿ. ನಂತರ ಪ್ಯಾನ್ಗೆ ತೆಂಗಿನಕಾಯಿ ತುರಿ, ಬ್ಯಾಡಗಿ ಮೆಣಸಿನಕಾಯಿ, ಇಂಗು, ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ, ಕಾಳು ಮೆಣಸು ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಫ್ರೈ ಮಾಡಿದ ಬದನೆಕಾಯಿಗೆ ಹಾಕಿ ಮಿಕ್ಸ್ ಮಾಡಿ. ಇದನ್ನು ಕುಕ್ಕರ್ಗೆ ಹಾಕಿ ಕಲಸಿ ಮೇಲೆ ಕೊತ್ತಂಬರಿ ಸೊಪ್ಪು, ಗೋಡಂಬಿ ಹಾಕಿದರೆ ಬದನೆಕಾಯಿ ಪಲಾವ್ ಸವಿಯಲು ಸಿದ್ಧ. ಓಕೆ ತ್ರಿವೇಣಿ, ಟೇಸ್ಟ್ ಮಾಡುವಾ? ಚೆನ್ನಾಗಿರುತ್ತಾ? ಸ್ವಲ್ಪ ಗೊಜ್ಜು ಕಡಿಮೆ ಆಯ್ತು ಅಂತ ಅನಿಸ್ತಾ ಇಲ್ವಾ? ಇಲ್ಲ, ಕರೆಕ್ಟ್ ಆಗಿರುತ್ತಾ? ಓಕೆ. ಶೆಟ್ರು ಸ್ವಲ್ಪ ಖಾರ ಕಡಿಮೆ ತಿಂತಾರೆ, ಏನ್ ಮಾಡಕ್ಕೆ, ನೋ ಪ್ರಾಬ್ಲಮ್. ಚೆನ್ನಾಗಿದೆ, ರುಚಿ ಚೆನ್ನಾಗಿದೆ, ಮಾಡಿರುವಂತ ಕ್ರಮ ಚೆನ್ನಾಗಿತ್ತು, ನೋ ಪ್ರಾಬ್ಲಮ್. ಒಳ್ಳೆ ಅದ್ಭುತವಾಗಿರುವಂತ ಬದನೆಕಾಯಿ ಪಲಾವ್ ಮಾಡಿ ತೋರಿಸಿದ್ರಾ. ಫಸ್ಟ್ ನಿಮ್ಮ ಅಮ್ಮನಿಗೆ, ನೆಕ್ಸ್ಟ್ ನಿಮ್ಮ ಅಪ್ಪನಿಗೆ ಥ್ಯಾಂಕ್ಸ್ ಹೇಳಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮಗೆ ಅದ್ಭುತವಾಗಿರುವಂತ ಯುನಿಬಿ ಕುಕ್ಕೀಸ್ ಅವರು ಕುಕ್ಕೀಸ್ ಅನ್ನ ಕೊಡ್ತಾ ಇದ್ದಾರೆ. ಅದ್ಭುತವಾದ ಮ್ಯಾಜಿಕ್ ಕುಕ್ಕೀಸ್ ಕೊಡ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಕುಕ್ಕೀಸ್, ಖಾರ ಕುಕ್ಕೀಸ್, ಜೀರಾ ಕುಕ್ಕೀಸ್ ಎಲ್ಲ ಸಿಗುತ್ತೆ. ಕುಕ್ಕೀಸ್ ಒಂದ್ಸರಿ ತಿನ್ನೋಡಿದ್ರೆ ಬೇರೆ ಏನು ತಿನ್ನಕ್ಕೆ ಸಾಧ್ಯನೇ ಇಲ್ಲ. ಕುಕ್ಕೀಸ್ ತಿನ್ಬೇಕು ಅನ್ಸುತ್ತೆ. ಯುನಿಬಿ ಕುಕ್ಕೀಸ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಜೊತೆಗೆ ಅತ್ಯಂತ ಜನಪ್ರಿಯವಾದಂತಹ ಎಲೆಕ್ಟ್ರಾನಿಕ್ ವಸ್ತುಗಳ ಮಳಿಗೆ ಎಂಡೂರ ಹೋಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು. ಇವರು ಅದ್ಭುತವಾಗಿರುವಂತಹ
ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗಿಫ್ಟ್ ಹ್ಯಾಂಪರ್ನ ಕೊಡ್ತಾ ಇದ್ದಾರೆ. ತಗೊಳ್ಳಿ ಹೆಂಡೂರದವ್ರದ್ದು. ಜೊತೆಗೆ ಏನ್ರಿ ಮುಳ್ಳಿ, ಇದೆಲ್ಲ ಮಾಡ್ಕೊಂಡು ತಿನ್ನೋದಕ್ಕಿಂತ ನಮ್ಮ ಮಸಾಲ ಒಂದ್ಸರಿ ಹಾಕೊಂಡು ಪನ್ನೀರ್ ಬಟರ್ ಮಾಡ್ಕೊಳ್ಳಿ, ಮಟರ್ ಪನ್ನೀರ್ ಮಾಡ್ಕೊಂಡು ತಿನ್ನಿ, ಅದ್ರ ಮಜಾ ನೋಡಿ ಹೆಂಗಿರುತ್ತೆ. ನಮ್ದೆಲ್ಲ ರೆಡಿಮೇಡ್ ಮಾರಾರೆ, ಹಾಕಿದರೆ ಆಯ್ತು, ತೆಗೆದರೆ ಮುಗೀತು ಅಂತ ಇದ್ರೆ ಮಹೇಶ್ ಅವರು. ಥ್ಯಾಂಕ್ ಯು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಒಗ್ಗರಣೆ ಡಬ್ಬಿ ಪ್ರೋಗ್ರಾಮ್ ಟೀಮ್ಗೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ತ್ರಿವೇಣಿ ಅವರು ಬಂದಿದ್ದಾರೆ ವೈರಿಕಾವಲಿಂದ. ಅದ್ಭುತವಾಗಿರುವಂತ ಒಂದು ಫಲವನ್ನ ಮಾಡಿ ಕೊಟ್ಟಿದ್ದಾರೆ. ಅವ್ರ ತಂದೆಯವರಂತೂ ಸಿಕ್ತಾಗ ಜಾನ್ವಿ ಮೆಡಿಕಲ್ ಸಿರಿ ಮುಳ್ಳಿಯವರೇ ನಮ್ಮ ಮಗಳನ್ನ ಕರೀರಿ, ಚೆನ್ನಾಗಿ ಮಾಡ್ತಾರೆ, ಕೊಡ್ಯಾರ ಚಾನ್ಸೋ ಅಂತಾರೆ ಎಲ್ಲಾರ ಮುಂದೆ, ಗಿರಾಕಿಗಳ ಮುಂದೆಲ್ಲ. ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗಿಲ್ಲ? ಪ್ರಿಯಲಕ್ಷ್ಮಿ. ಇದೇನ್ರಿ ಎರಡೆರಡು ಹೆಸರು ಇಟ್ಕೊಂಡು ನೀವು? ನಮ್ ತಂದೆ ಮನೆ ಕಡೆ ಲಕ್ಷ್ಮಿ ಅಂತ ಹೇಳಿದ್ರು, ಓಕೆ. ತಾಯಿ ಮನೆ ಕಡೆ ಪ್ರಿಯಾ ಅಂತ ಇಡಿ ಅಂದ್ರು. ಓಕೆ. ಯಜಮಾನ್ ಏನಂತ ಕರೀತಾರೆ? ಅವ್ರು ಪ್ರಿಯಾ ಅಂತ ಕರೀತಾರೆ. ಓಕೆ. ಪ್ರಿಯಾ ಲಕ್ಷ್ಮಿ. ಹಾಗಾಗಿ ನಮ್ ತಂದೆ ಎರಡು ಸೇರಿ ಇಟ್ಬಿಟ್ಟಿದ್ದಾರೆ. ಪ್ರಿಯಲಕ್ಷ್ಮಿ. ಯಾರಿಗೂ ಬೇಜಾರಾಗದ್ ಮನೆ ನಿಮ್ದು? ನಮ್ದು ಯಲಹಂಕ ಉಪನಗರ. ಓಕೆ. ಯಜಮಾನ್ ಏನ್ ಮಾಡ್ತಾರೆ? ಅವರು ಗಾಯತ್ರಿ ಗಣಪತಿ ದೇವಸ್ಥಾನದಲ್ಲಿ ಪುರೋಹಿತರಾಗಿದ್ದಾರೆ. ಓಕೆ. ನಮ್ ಕಾರ್ಯಕ್ರಮಕ್ಕೆ ಏನ್ ಮಾಡ್ತಾ ಇದ್ದೀರಾ ನೀವು? ನಾವು ಡ್ರೈ ಆಲೂ ಬೋಂಡಾ ಮಾಡ್ತಾ ಇದ್ದೇವೆ. ಡ್ರೈ ಆಲೂ ಬೋಂಡಾನ? ಯಾಕೆ ಯಜಮಾನ್ ಎಣ್ಣೆ ತಿನ್ನಲ್ವಾ? ಅಲ್ಲ, ಎಣ್ಣೆ ತಿಂದಲೇ ಇರೋರ್ಗಾಗ್ಲಿ ಅಂತ. ಓಕೆ. ಮೋಸ್ಟ್ಲಿ ಗುರುಜಿಯವರು ಇವ್ರ ಮನೆ ಹತ್ರಕ್ಕೆ ಹೋಗಿದ್ರು ಅಂತ ಕಾಣ್ತದೆ. ಗುರುಜಿಯವರ ಪ್ರಭಾವ ಜಾಸ್ತಿ ಬೀರ್ಬಿಟ್ಟಿದೆ. ಎಣ್ಣೆ ಬೆಣ್ಣೆಲ್ಲಿ ತುಪ್ಪ ಇಲ್ಲದೆ ಗುರುಗಳೇನಪ್ಪ ಅಡಿಗೆ ಮಾಡೋದು, ನಾವು ಮಾಡ್ತೀವಿ ಅಂತ ಪ್ರಿಯಲಕ್ಷ್ಮಿ ಶುರು ಮಾಡಿದ್ದಾರೆ. ಓಕೆ ಪ್ರಿಯಲಕ್ಷ್ಮಿ ಅವರೇ, ಮಾಡಕ್ಕೆ ಡ್ರೈ ಆಲೂ ಬೋಂಡಾ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಡ್ರೈ ಆಲೂ ಬೋಂಡಾ ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಆಲೂಗೆಡ್ಡೆ, ಶುಂಠಿ, ಹಸಿ ಮೆಣಸಿನಕಾಯಿ, ಜೀರಿಗೆ, ಅರಿಶಿನ, ಕಡಲೆ ಹಿಟ್ಟು, ಇಂಗು, ಅಚ್ಚ ಖಾರದ ಪುಡಿ, ಅಡುಗೆ ಸೋಡಾ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ. ಏನ್ ಕೊಡ್ಲಿ ಮಾಡಕ್ ನಿಮ್ಗೆ? ಒಂದ್ ಇದು ಕೊಡಿ, ಪ್ಯಾನ್ ಕೊಡಿ. ಅಂದ್ರೆ ಆಲೂಗಡ್ಡೆನ ಮಿಕ್ಸ್ ಮಾಡ್ಕೋತೀನಿ. ಆಲೂಗಡ್ಡೆ ಮಿಕ್ಸ್ ಮಾಡ್ಕೊಳ್ತೀರಾ? ನಾವು ಚೂರು ಮಿಕ್ಸಿ ಮಾಡ್ಕೋಬೇಕು. ಇದು ಮಾಡ್ಕೊಳ್ಳಿ. ಇದು ಹಸಿಮೆಣಸಿನಕಾಯಿ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳೋದು. ಹಾಕೊಳ್ಳಿ ಮೇಡಮ್. ನಾವು 4 ಹಾಕಿದ್ದೀನಿ. ಓಕೆ ಮೇಡಮ್. ಓಕೆ. ಇದಕ್ಕೆ ಮತ್ತೆ ಇವಾಗ ಶುಂಠಿ ಹಾಕೊಳ್ಳಿ ಮೇಡಮ್. ಶುಂಠಿ 1-2 ಪೀಸು, ಜೀರಿಗೆ 1 ಸ್ಪೂನು. ಜೀರಿಗೆ ಹಾಕೊಳ್ಳಿ. ಒಗ್ಗರಣೆ ಡಬ್ಬಲಿ ನೋಡಿ. 1 ಸ್ಪೂನ್ ಜೀರಿಗೆ ಸಾಕು. ಓಕೆ ಮೇಡಮ್. ಆಮೇಲೆ ಅಷ್ಟೇ. ಇದನ್ನ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಹಾಕಲ್ವ ಜೊತೆಗೆ? ಇಲ್ಲ, ಆಲೂಗಡ್ಡೆ ಹಾಕಲ್ಲ. ಓಕೆ. ಮಾಡ್ಕೊಳ್ಳಿ ಆರಾಮ್. ಸಾಕಾಸಿ ಖಾರ? ಹಾ. ಒಂದ್ ಸಣ್ಣದು ಇದು ಕೊಡಿ, ಒಂದ್ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋ. ಅಂದ್ರೆ ಎಣ್ಣೆಗೆ ಕೊಡ್ತೀನಿ. ಇದಕ್ಕೊಂದ್ ಸ್ವಲ್ಪ ಎಣ್ಣೆ ಹಾಕೋಬೇಕು. ಇವಾಗ ಎಣ್ಣೆನಾ ತುಪ್ಪನ? ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದನ್ನ ಸ್ವಲ್ಪ ಕಾಯಿಲೆ ಎಣ್ಣೆ. ಇವಾಗ ಇದನ್ನ ಇದಕ್ಕೆ ಹಾಕೋಣ. ಇದನ್ನ ರುಬ್ಕೊಂಡಿರುವಂತ ಖಾರನ? ಎಣ್ಣೆ ಸ್ವಲ್ಪ ಕಾದಿದೆ. ಹಾ. ಆಮೇಲೆ ಇದನ್ನ ನಾವು ಮಿಕ್ಸಿ ಮಾಡ್ಕೊಂಡಿರೋದನ್ನ ಇದಕ್ಕೆ ಹಾಕೋಣ. ಓಕೆ. ಸಾಕು. ಇಷ್ಟೇನಾ? ಹಾ, ಸಾಕು. ಆಫ್ ಮಾಡೋಣ? ಹಾ, ಆಫ್ ಮಾಡಿ. ಒಂಚೂರು ಅರಿಶಿನ ಪುಡಿ ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್ ಅನ್ನೇ. ಸ್ವಲ್ಪ ಇದಕ್ಕೆ ಹಾಕಿ ಅರಿಶಿನ ಪುಡಿ. ಸಾಕು. ಓಕೆ. ಒಗ್ಗರಣೆ ಮಾಡಾಯ್ತು, ರುಬ್ಕೊಂಡಿದ್ದಾಯ್ತು, ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕಾಯ್ತು. ಬಿಡಿ. ಇವಾಗ ಆಲೂಗಡ್ಡೆನ ಇದಕ್ಕೆ ಹಾಕೊಳ್ಳೋಣ. ಬೇಯಿಸ್ಕೊಂಡಿರೋ ಆಲೂಗಡ್ಡೆನ ಹಾಕೊಳ್ಳೋಣ. ಎಷ್ಟು ವಿಷಲ್ ಕೂಗಿಸ್ಕೊಂಡಿದ್ದೀರಾ? 2 ವಿಷಲ್ ಸಾಕು. ಇದನ್ನ ಇದಕ್ಕೆ ಹಾಕೊಳ್ಳೋಣ. ಇವಾಗ ಅಪ್ಪ ಅಮ್ಮನ ಮನೆ ಇರೋದಲ್ಲಿ? ಅಪ್ಪ ಅಮ್ಮ ಹುಬ್ಳಿಲಿ ಇರೋದು. ಹುಬ್ಳಿಯವ್ರೆ ನೀವು? ಹಾ, ಇದಾಯ್ತು. ಇವಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಹಾಕೊಳ್ಳಿ ಮೇಡಮ್. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಓಕೆ. ಪುರೋಹಿತರು ಎಷ್ಟು ಹೇಳಿಲ್ಲ? ರಾಘವೇಂದ್ರ ಭಟ್ ಅಂತ. ರಾಘವೇಂದ್ರ ಭಟ್ರಾ? ಏನ್ರಿ ರಾಘವೇಂದ್ರ ಭಟ್ರೆ, ಚಿತ್ರಾನ್ನ ಚೆನ್ನಾಗಿ ಮಾಡ್ತಾರಾ? ನೋಡಿ, ಫುಲ್ ಜೋರಾಗಿ ಹೇಳ್ತಾರೆ. ಮಾಡ್ತಾರೆ ಸಾರ್ ಅಂತ ಹೇಳ್ತಾ ಇದಾರೆ. ಓಕೆ, ನೋ ಪ್ರಾಬ್ಲಮ್. ಇದು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕಿದೆ. ಕೊತ್ತಂಬರಿ ಹಾಕಿದಿರಾ? ರುಬ್ಕೊಂಡಿರೋ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಆಲೂಗಡ್ಡೆಗೆ ಹಾಕಿ 2 ವಿಷಲ್ 3 ವಿಷಲ್ ಕೂಸ್ಕೊಂಡಿರುವಂತ ಆಲೂಗಡ್ಡೆ ಕಲ್ಸ್ಕೊಳ್ತಾ ಇದೀರಾ? ಹಾ, ಕಲ್ಸ್ಕೊತಾ ಇದೀವಿ. ಬೋಂಡಾ ಫಾರ್ಮೇಟ್ ರೆಡಿ ಆಯ್ತು. ಹಾ. ಡ್ರೈ ಬೋಂಡಾ ಅಂದ್ರೆ ಏನು ಪ್ರಿಯಾ? ಡ್ರೈ ಬೋಂಡಾ ಅಂದ್ರೆ ನೀವು ಹೆಚ್ಚಾಗಿ ಇವಾಗ ಬಜ್ಜಿ ಬೋಂಡಾಗಳೆಲ್ಲ ಕರ್ದಿರೋದನ್ನ ತಿಂತೀರಾ. ಹೌದು. ವಯಸ್ಸಾದವರಿಗೆ ಇಷ್ಟ ಇರುತ್ತೆ ತಿನ್ಬೇಕು ಅಂತ, ಆದ್ರೆ ಎಣ್ಣೆದು ಅಂತ ತಿನ್ನೋದಿಲ್ಲ. ಅಂತವರಿಗೆ ಇದು ಬಹಳ ಇಷ್ಟ ಆಗುತ್ತೆ. ಏನ್ರಲ್ಲಿ ಮಾಡ್ತೀರಾ ನೀವು? ನೋಡಿ, ನಾನು ಮಾಡ್ತೀನಿ. ಏನೋ ಬಿಸಿ ಬಿಸಿ ಮಾಡ್ಬೇಕಂತ ನೋಡ್ತಾ ಇದೀನಿ. ಪಡ್ಡಿನ ಹಂಚಿನ ಇಡ್ಬೇಕು. ಓಕೆ. ಅದು ಇಟ್ಕೋಬೇಕಲ್ವಾ ನೀವು? ಪಡ್ಡಿನ ಹೆಂಚು ನಿಮ್ಮ ಅಮ್ಮನ ಮನೆದು ಅಂತ ಕಾಣುತ್ತೆ. ನಮ್ಮನೆದು ರೀ? ನಿಮ್ಮನೆದು. ಜಾಸ್ತಿ ಪಡ್ ಮಾಡಲ್ವೇನೋ ನೀವು? ಅಯ್ಯೋ, ಮಾಡ್ತೀವಿ. ಯಾಕೆ? ಮಾಡ್ತೀರಾ? ಹಾ.
ಏನ್ ವಿಶೇಷ ಅಡುಗೆ ಮಾಡ್ತೀರಾ? ಇವಾಗ ನೋಡಿ ಇದು ಆಲೂಗಡ್ಡೆ ಇದನ್ನ ಮಾಡ್ತಿದೀವಿ, ಡ್ರೈ ಬೋಂಡಾ. ಡ್ರೈ ಬೋಂಡಾ. ಅದು ಬಿಡಿ, ಇವಾಗ ಬರೀ ಆಲೂಗಡ್ಡೆ ಪಲ್ಯನ ಇದೇ ದೋಸೆ ಹಿಟ್ಟಿಗೆ ಹಾಕಿ ನೀವು ಪಡ್ಡಲ್ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ಮಕ್ಕಳಿಗೆ ಅದು ತುಂಬಾ ಇಷ್ಟ. ಹೆಂಗೆ ಹೇಳಿ, ದೋಸೆ ಹಿಟ್ಟಲ್ಲಿ ಅದ್ಬಿಟ್ಟು ಇಟ್ಬಿಡೋದಾ? ಹಾ, ಅದೇ ಅದಕ್ಕೆ ಹಾಕೋದು, ಪಡ್ಡಿನ ಹಂಚೊಳಗಡೆ ಹಾಕೋದು. ಅಂದ್ರೆ ನೀವು ಸಪರೇಟ್ ಆಗಿ ಚಟ್ನಿ ಕಳ್ಸೋದು, ಪಲ್ಯ ಕಳ್ಸೋದು ಅದು ಅವಶ್ಯಕತೆ ಇರೋದಿಲ್ಲ. ರೈತರು ಪಾಪ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಬೇಕಾದ್ದೆಲ್ಲ ಮಾಡ್ಕೊಟ್ಟು ನೀವು ಪಾಪ ಹೆಂಗಿದ್ರು ಪುರೋಹಿತರು ಗೊತ್ತಾ, ಮೊದಲು ಮದುವೆ ಅದಕ್ಕಿಂತ ಮೊದಲು ನೀವ್ ಈ ತರ ಡ್ರೈ ಇದೆಲ್ಲ ಹಾಕಿ ನೋಡಿ ಹೆಂಗಾಗ್ಬಿಟ್ಟಿದೆ ನೋಡಿ. ಭಟ್ರೆ ಹೆಂಗಿದ್ರಿ ಮೊದ್ಲು ನೀವು? ತುಂಬಾ ಚೆನ್ನಾಗಿದ್ದಾರೆ ಪಾಪ ಇವಾಗ ನೋಡಿ ಹೆಂಗಾಗ್ಬಿಟ್ಟಿದೀರಾ. 1 ಬಟ್ಲು ಕಡಲೆ ಹಿಟ್ಟು ತಗೊಂಡಿದ್ದೆ. ಹಾಕೋಬೇಕಾದ್ರೆ ಎಷ್ಟು ಬೇಕು ನೋಡಿ ಹಾಕೊಳ್ಳೋದು. ಸಾಕು ಇಷ್ಟು ಕಡಲೆ ಹಿಟ್ಟು. ಓಕೆ ಓಕೆ ಓಕೆ. ಒಂದ್ ಸ್ವಲ್ಪ ಅಕ್ಕಿ ಹಿಟ್ಟು ಇದಕ್ಕೆ ಕ್ರಿಸ್ಪಿಯಾಗಿ ಬರಕ. ಹಾ, ಕ್ರಿಸ್ಪಿಯಾಗಿ ಬರುತ್ತೆ. ಓಕೆ. ಸ್ವಲ್ಪ ಇಂಗು ಹಾಕೊಳ್ಳಿ. ಸ್ವಲ್ಪ ಸೋಡಾ. ಇದನ್ನ ಕಲ್ಸ್ಕೊಳ್ಳಿ. ನೀರಲ್ಲೇ ಇದೆ ನೋಡಿ. ಸ್ವಲ್ಪ ಅಚ್ಕಾರದ ಪುಡಿ ಕೊಡಿ. ಕೊಡ್ತೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಅಚ್ಕಾರದ ಪುಡಿಯನ್ನ ನಾವು ಬಳಸ್ತಾ ಇದೀವಿ. ಕೊಡಿ ಸ್ವಲ್ಪ. ಅಂದ್ರೆ ಎಲ್ಲಾರು ಬಜ್ಜಿ ಬೋಂಡ ತಿಂತಾರೆ, ವಯಸ್ಸಾದವರು, ಎಣ್ಣೆ ತಿಂದಲೇ ಇರೋರು, ಅವರಿಗೂ ಆಸೆ ಇರುತ್ತೆ ತಿನ್ನೋಣ ಅಂತ. ಅದು ಇವಾಗ ಚಳಿಗಾಲಕ್ಕೆ ತಿನ್ಸ್ಬಿಟ್ರೆ ಇನ್ನೊಂದ್ಸರಿ ಕೇಳೋದಿಲ್ಲ ಅಂತ ಅಲ್ಲ, ಅವರಿಗೂ ಒಂದೆರಡು ಮಾಡಿಕೊಡೋಣ ಅಲ್ವಾ? ಆಗಿದೆ, ಹಿಟ್ಟು ರೆಡಿ ಆಗಿದೆ. ಓಕೆ. ಇದಕ್ಕೊಂಚೂರು ಎಣ್ಣೆ ಹಾಕ್ಬೇಕು ಸ್ವಲ್ಪ, ಇಲ್ಲಾಂದ್ರೆ ಪಡ್ಡೆ ಎದ್ದೇಳೋದು. ನಿಮ್ಗೆ ಇವಾಗ ಅದೇ ಅದಕ್ಕೊಂದ್ ಸ್ವಲ್ಪ ಎಣ್ಣೆಗಳನ್ನ ಹಾಕ್ಬೇಕು. ಏನೋ ಮಾಡ್ತಾರ? ತೊಳಿ. ಎಣ್ಣೆ ಹಾಕೊಳ್ಳೋಣ. ಹಾಕೊಳ್ಳಿ. ಹಾಕಿ. ಸಾಕು ಒಂಚೂರು. ಓಯಸ್. ನಂತರ ಬೇಗ ಎದ್ದು ಬರ್ಲಿ ಪಡ್ಡು ಅಂತಾನ? ಹಾ, ಬೇಗ ಬರ್ಲಿ. ನೀವು ಒಂದು ಚಿಟ್ಟಿ ನೀರು ಕೈಯಲ್ಲಿ ತಗೊಂಡು ಪಡ್ಡು ಹಂಚಿಗೆ ಹಾಕಿ ಅಂತ ಸ್ಪ್ರೆಡ್ ಆಗುತ್ತೆ ನಿಮ್ಗೆ. ಎಣ್ಣೆ ಸ್ಪ್ರೆಡ್ ಆಗುತ್ತಾ? ಹಾ, ಎಣ್ಣೆ ಸ್ಪ್ರೆಡ್ ಆಗುತ್ತೆ. ಇವಾಗ ಇದು ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡಿರೋದನ್ನ ಹಿಟ್ಟಿನೊಳಗಡೆ ಹಾಕಿ ಇದನ್ನ ಇವಾಗ ಇದ್ರೊಳಗಡೆ ಹಾಕೋಣ. ಓಹೋ, ಹಿಂಗ್ ಮಾಡ್ತೀರಾ? ಐಡಿಯಾ. ಇದನ್ನ ಹಿಂಗ್ ಉಲ್ಟಾ ಮಾಡ್ಕೊಳ್ಳೋಣ. ಎಣ್ಣೆ ಬೇಡ ಅಂದವರಿಗೆ ಪಡ್ಡಲ್ಲಿ ಈ ತರ ಮಾಡ್ಕೊಡೋದು, ಬೇಕು ಅಂದ್ರೆ ಪಕ್ಕದಲ್ಲಿ ಎಣ್ಣೆ ಇಟ್ಕೊಂಡು ಮಾಡ್ಕೊಡೋದು. ಎಣ್ಣೆ ಬೇಕಾದವ್ರಿಗೂ ಇದೆ, ಬೇಡ ಅನ್ನೋರ್ಗೂ ಇದೆ. ಆದ್ರೆ ಎಣ್ಣೆ ಬೇಡ ಅನ್ನಿ ಆರೋಗ್ಯಕ್ಕೆ ಒಳ್ಳೇದು. ಇದು ಸ್ವಲ್ಪ ಸಿಮ್ಮಲ್ಲೇ ಆಗ್ಲಿ. ಇದು ನೋ ಪ್ರಾಬ್ಲಮ್. ಆಗಿದೆ ಇವಾಗ. ತಗೊಂಡಿ ಹಂಗೆ ಜೋಡಿಸ್ಕೊಂಬಿಡಿ. ಹೆಂಗೇನೆ ಅಲ್ಲಿ ಆಫ್ ಮಾಡ್ಬಿಡ ಇದನ್ನ. ಆಫ್ ಮಾಡ್ಬಿಡಿ. ಆಯ್ತಲ್ಲ. ಡ್ರೈ ಆಲೂ ಬೋಂಡ ರೆಡಿ ಆಗಿದೆ. ಹಾಗೆ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಬೇಕು ಅಂತಂದ್ರೆ ಚಟ್ನಿ ಜೊತೆ ತಿನ್ಬೋದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಿಯಾ ಲಕ್ಷ್ಮಿ ಅವ್ರು ಬಂದು ಅದ್ಭುತವಾಗಿರುವಂತ ಬೋಂಡಾ ಮಾಡಿದೀರಾ. ಮುರಳಿ, ಎಣ್ಣೆಲಿ ಬಿಡೋ ಬೋಂಡಾ ಮಾಡಿದೀರಾ. ಎಣ್ಣೆ ಇಲ್ಲದೆ ನಾವು ಬೋಂಡಾ ಮಾಡ್ಕೊಡ್ತೀವಿ ಅಂತ ಅದ್ಭುತವಾಗಿ ಬೋಂಡಾವನ್ನ ಮಾಡಿ ತೋರಿಸಿದರೆ. ಇದು ಆಲೂಗಡ್ಡೆ ಡ್ರೈ ಬೋಂಡಾ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಡ್ರೈ ಆಲೂ ಬೋಂಡಾ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನಕಾಯಿ, ಶುಂಠಿ, ಜೀರಿಗೆ ಹಾಕಿ ರುಬ್ಬಿಕೊಳ್ಳಿ. ಚಿಕ್ಕ ಪ್ಯಾನ್ಗೆ ಎಣ್ಣೆ, ಅರಿಶಿನ ಹಾಕಿ ಫ್ರೈ ಮಾಡಿಕೊಳ್ಳಿ. ಒಂದು ಬೌಲ್ಗೆ ಬೇಯಿಸಿದ ಆಲೂಗೆಡ್ಡೆ, ಹುರಿದ ಅರಿಶಿನ, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಉಂಡೆ ಮಾಡಿಕೊಳ್ಳಿ. ಒಂದು ಬೌಲ್ಗೆ ಕಡ್ಲೆ ಹಿಟ್ಟು, ಇಂಗು, ಅಡುಗೆ ಸೋಡಾ, ಅಚ್ಚ ಖಾರದ ಪುಡಿ, ನೀರು ಸೇರಿಸಿ ಮಿಕ್ಸ್ ಮಾಡಿ. ಆಲೂ ಮಿಶ್ರಣದ ಉಂಡೆಯನ್ನು ಕಡ್ಲೆ ಹಿಟ್ಟು ಮಿಶ್ರಣದಲ್ಲಿ ಅದ್ದಿ ಎಣ್ಣೆ ಹಾಕಿದ ಪಡ್ಡು ಹೆಂಚಿನಲ್ಲಿ ಇಟ್ಟು 2 ನಿಮಿಷ ಬೇಯಿಸಿ. ಈಗ ಡ್ರೈ ಆಲೂ ಬೋಂಡಾ ಸವಿಯಲು ಸಿದ್ಧ. ಓಕೆ, ಪ್ರಿಯಾ ಲಕ್ಷ್ಮಿ ಅವರೇ, ತಿನ್ನೋಣವಾ ಬೋಂಡಾನ? ತಿನ್ನಿ. ಡ್ರೈ ಬೋಂಡಾ, ಡ್ರೈ ಆಲೂ ಬೋಂಡಾ. ಡ್ರೈ ಆಲೂ ಬೋಂಡಾ. ಹೇಳಿ, ತಿಂತಾ ಇದ್ದೀರಾ? ಹೇಳಿ, ಹೇಗಾಗಿದೆ? ಹೌದಾ? ಅಂದ್ರೆ ನಾವೆಲ್ಲಿಗೆ ತಿರ್ಗಾ ನಾವೇನೋ ಕೆಟ್ಟದಕ್ಕೆ ಕಂಪೇರ್ ಮಾಡಕ್ಕಾಗಲ್ಲ. ಎಣ್ಣೆ ಹಾಕದೆ ಆರೋಗ್ಯದ ಅಡುಗೆ ಮಾಡಿ ತೋರಿಸ್ಕೊಟ್ಟಿದ್ದೀರಾ. ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಅಂದ್ರೆ ಎಣ್ಣೆ ತಿಂದು ಆರೋಗ್ಯ ಹಾಳೆ ಮಾಡ್ಕೊಳ್ಳೋದಕ್ಕಿಂತ ಈ ತರ ತಿನ್ಬೋದು ಒಂದು ಹೊಸದೊಂದು ತೋರಿಸ್ಕೊಟ್ಟಿದ್ದೀರಾ.
ಥ್ಯಾಂಕ್ ಯು ಪ್ರಿಯಾ ಲಕ್ಷ್ಮಿ ಅವರೇ. ಪಡ್ಡು ಅನ್ಕೊಂಡೇ ತಿನ್ಕೋಬಹುದು, ಬೋಂಡ ಅನ್ಕೊಂಡು ತಿನ್ಕೋಬಹುದು, ಏನೋಪ್ಪ ಎಣ್ಣೆ ಹಾಕಿಲ್ಲ ಆರೋಗ್ಯಕ್ಕೆ ಒಳ್ಳೇದಂತಾರು ತಿನ್ಕೋಬಹುದು. ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮ್ಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಯ್ಯಾಸ್ ಅವರು ರೆಡಿ ಟು ಈಟ್ ಏಲಿಕ್ ಮುಳ್ಳಿ ಅಷ್ಟೊಂದು ಕಷ್ಟ ಪಡ್ತಾ ಇದಾರೆ ಪ್ರಿಯಾ ಅವರು. ಆ ತರ ಕಷ್ಟಪಡೋ ಅವಶ್ಯಕತೆ ಇಲ್ಲ, ತಗೊಂಡೋದ ಬಿಸಿ ಮಾಡ್ದ ತಿಂದ ಚೌಚೌ ಬಾತ್ನ ಅಂತ ಹೇಳಿ ಕೊಟ್ಟಿದ್ದಾರೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ಮಯ್ಯಾಸ್ ಅವರ ಆಕರ್ಷಕ ರೆಡಿ ಟು ಈಟ್. ಜೊತೆಗೆ ಯುನಿಬಿ ಕುಕ್ಕೀಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕುಕ್ಕೀಸ್ ನ ಕೊಡ್ತಾ ಇದ್ದಾರೆ. ಅದ್ಭುತವಾದಂತಹ ಖಾರ ಕುಕ್ಕೀಸ್, ಜೀರಾ ಕುಕ್ಕೀಸ್, ಬ್ರೇಕ್ಫಾಸ್ಟ್ ಕುಕ್ಕೀಸ್, ಓಟ್ಸ್ ಕುಕ್ಕೀಸ್ ಕೂಡ ಇದೆ ಯುನಿಬಿಕ್ ನಲ್ಲಿ. ಎಂಡೂರ ಹೋಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು. ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳ ಮಳಿಗೆ ಮತ್ತು ಗೃಹೋಪಯೋಗಿ ವಸ್ತುಗಳ ಮಳಿಗೆ ಇದು. ಹೋಮ್ ಅಪ್ಲಯನ್ಸಸ್ ಎಲ್ಲಾ ರೀತಿಯ ಗೃಹೋಪಯೋಗಿ ವಸ್ತುಗಳು ಕೂಡ ಸಿಗುತ್ತೆ. ನಮ್ಮ ಕಾರ್ಯಕ್ರಮಕ್ಕೆ ನಾವು ಉಪಯೋಗಿಸೋದು ಎಲ್ಲ ಎಂಡೋರ ಅವರ ಮಿಕ್ಸಿಯಿಂದ ಹಿಡಿದು ಟವಾ ಇಂದ ಹಿಡಿದು ಎಲ್ಲ ಎಂಡೋರ ಹೋಮ್ ಅಪ್ಲಯನ್ಸ್ ಯೂಸ್ ಮಾಡ್ತಾ ಇದೀವಿ. ನಿಮ್ಗೂ ಕೂಡ ಥ್ಯಾಂಕ್ ಯು ಮಾ. ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಬಹಳ ಸಂತೋಷ ಆಯ್ತು. ಎಲ್ಲ ಮುಖ್ಯಸ್ಥರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ, ತುಂಬಾ ಅದ್ಭುತವಾಗಿರುವಂತಹ ಡ್ರೈ ಬೋಂಡವನ್ನ ಮಾಡಿಕೊಟ್ಟಿದ್ದಾರೆ. ಎಣ್ಣೆ ಇಲ್ಲದೆ ಮಾಡಿರ್ತಕ್ಕಂಥ ಬೋಂಡ. ಇದನ್ನ ಖಾಲಿ ಮಾಡಬೇಕು, ಮುರುಳಿ ಟೈಮ್ ಆಗ್ತದೆ. ಫಸ್ಟ್ ಕಾರ್ಯಕ್ರಮ ಮುಗಿಸಿ ನಂತರ ನೀವು ಖಾಲಿ ಮಾಡ್ಕೊಳ್ಳಿ ಅಂತ ಇದ್ದೀರಾ. ತುಂಬಾ ಜನ ಫೋನ್ ಮಾಡ್ತಾ ಇದಾರೆ, ಮುರಳಿಯವರೇ ನಮ್ಗೆ ಅವಕಾಶ ಸಿಗ್ತಾ ಇಲ್ಲ, ಅಯ್ಯೋ ಲಾಸ್ಟ್ ವೀಕ್ ಹಾಕಿದ್ವಿ ಅವಕಾಶ ಸಿಕ್ಬಿಡ್ತು, ನಮ್ಗೇನ್ರಿ ಸಿಗ್ತಾನೆ ಇಲ್ಲ. ಖಂಡಿತವಾಗ್ಲು ಯಾರ್ದೇ ಇನ್ಫ್ಲೂಯೆನ್ಸ್ ಬೇಕಾಗಿಲ್ಲ, ನೀವು ಚೆನ್ನಾಗಿ ಮಾಡ್ತೀವಿ ಅನ್ನೋ ನಂಬಿಕೆ ಇದ್ರೆ ಸಾಕು. ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಕರ್ಸ್ಕೊಂಡು ನಿಮ್ಮ ಕೈ ರುಚಿನ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಬೆಳಿಗ್ಗೆ. ಅಲ್ಲಿ ತನಕ